ಸರ್ ಇದು ಬಂದು 2,25,000 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 2,05,000 ರೂಪಾಯಿ ಕೊಟ್ಬಿಡೋಣ ಸರ್. ಈ ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ, ಗ್ರೇ ಕಲರು ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 2,25,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,05,000 ರೂಪಾಯಿ ಕೊಟ್ಬಿಡೋಣ ಸರ್. ಇವಾಗ ಈ ರಿಟ್ಸ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು ಬಂದು 3,65,000 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 3,45,000 ರೂಪಾಯಿ ಕೊಟ್ಬಿಡೋಣ ಸರ್. ಫೈನಲ್ ಸರ್ ಅದು. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು ಬಂದು 2,25,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,10,000 ರೂಪಾಯಿ ಕೊಟ್ಬಿಡೋಣ ಸರ್. ಸರ್ ಇದು ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು ಬಂದು 3,75,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 3,60,000 ರೂಪಾಯಿ ಕೊಟ್ಬಿಡೋಣ ಸರ್. 2,75,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,60,000 ರೂಪಾಯಿ ಮಾಡಿಕೊಟ್ಬಿಡೋಣ ಸರ್. ಫೈನಲ್ ಟು ಫೈನಲ್, ನೋ ಬಾರ್ಗಿನ್. ಸರ್ ಇದು ಬಂದು 2,25,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,05,000 ರೂಪಾಯಿ ಕೊಟ್ಬಿಡೋಣ ಸರ್. ಫೈನಲ್ ಟು ಫೈನಲ್, ನೋ ಬಾರ್ಗಿನ್. 2,05,000 ರೂಪಾಯಿ ಕೊಟ್ಬಿಡೋಣ ಸರ್. ನಮ್ಮ ವ್ಯೂವರ್ಸ್ಗೆ LPG ಪ್ಲಸ್ ಪೆಟ್ರೋಲು, AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ. ಈ ರೇಟಲ್ಲಿ ಬಜಾರಲ್ಲಿ ಎಲ್ಲೂ ಸಿಗೋಲ್ಲ ಸರ್. ನಾವು ಆ ರೇಟಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾಯಿದ್ದೀವಿ. ಇದು ಬಂದು 11 ಸೆಕೆಂಡ್ ಓನರು. ರೇಟ್ ಬಂದು 2,65,000 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 2,45,000 ರೂಪಾಯಿ ಫೈನಲ್ ಮಾಡಿಕೊಡೋಣ ಸರ್. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ? ಸರ್ ಇದು ಬಂದು 2,20,000 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 2,05,000 ರೂಪಾಯಿ ಕೊಟ್ಬಿಡೋಣ ಸರ್. ಸರ್ ಇದು ಬರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ, ಮಾರುತಿ ಒಳಗೆ ಬರುತ್ತೆ. ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಬಂದು 1,90,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 1,80,000 ರೂಪಾಯಿ ಕೊಟ್ಬಿಡೋಣ ಸರ್. 12 ಸೆಕೆಂಡ್ ಓನರು. 1,95,000 ಹೇಳ್ತಾ ಇದ್ದೀವಿ ಸರ್. ಫೈನಲ್ ಬಂದು 1,75,000 ರೂಪಾಯಿ ವಿತ್ ಟ್ರಾನ್ಸ್ಫರ್ ಮಾಡಿಕೊಡೋಣ ಸರ್. ಫೈನಲ್ ಟು ಫೈನಲ್ 1,80,000 ರೂಪಾಯಿ ಕೊಟ್ಬಿಡೋಣ ಸರ್. 180 ಫೈನಲ್, ನೋ ಬಾರ್ಗಿಂಗ್. 180 ಫೈನಲ್, ನೋ ಬಾರ್ಗಿನ್. ಸಿಂಗಲ್ ಓನರು. ಗಾಡಿ ನೋಡಿ ಸರ್ ಎಷ್ಟು ನೀಟಾಗಿದೆ. ಇಂಟೀರಿಯರ್ ಲೆದರ್ ಶೀಟ್ಸ್ ಎಲ್ಲ ಇದೆ. ಈ ತರ ಬೀಟ್ ಹುಡುಕಿದ್ರು ಸಿಗಲ್ಲ ನಿಮಗೆ, ಲಕ್ಕಿ ಈ ಗಾಡಿ ತಗೊಳ್ಳೋರಂತ. ಸರ್ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ? ಸರ್ ಮೈಲೇಜ್ ಬರುತ್ತೆ ಒಂದು 16-17 ಬರುತ್ತೆ ಸರ್. 16-17 ಬರುತ್ತೆ. ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಈಗಲೇ ನಾಳೆನೇ ಬಂದು ತಗೊಂಡು ಹೋಗ್ಬಿಡಿ ಸರ್. ಇದು ಬಂದು 2,55,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,35,000 ರೂಪಾಯಿ ಕೊಟ್ಬಿಡೋಣ ಸರ್. ಗಾಡಿ ತುಂಬ ಕಡಿಮೆ ಬಜೆಟಲ್ಲಿ ಅಂತಂದರೆ ಜ್ಞಾನ ಒಂದೇ ಇರೋದು. ಇದು ಬಂದು ಒಂದು 75,000 ರೂಪಾಯಿ ಕೊಟ್ಬಿಡೋಣ ಸರ್. ಸರ್ 75,000ಗೆ ಫೈನಲ್ ಮಾಡಿ ಕೊಡ್ತೀರಾ? 70,000 ರೂಪಾಯಿ ಕೊಟ್ಬಿಡೋಣ ಸರ್ ಫೈನಲ್. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. 78,000 ಓಡಿದೆ. VXI ಪೆಟ್ರೋಲ್ ಗಾಡಿ ಇದು. ಇದು ಬಂದು 2008 ಸೆಕೆಂಡ್ ಓನರು. 2,55,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,45,000 ರೂಪಾಯಿ ಫೈನಲ್ ರೇಟ್ ಕೊಡೋಣ ಸರ್. ಫೈನಲ್ ಪ್ರೈಸು ಸರ್ ಇದು ಬಂದು ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ 4.25 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. ಇದು 2,05,000 ರೂಪಾಯಿ ಕೊಟ್ಬಿಡೋಣ ಸರ್. 2,05,000 ಫೈನಲ್. 2,05,000 ಫೈನಲ್ ಟು ಫೈನಲ್ ಪ್ಲಸ್ಸು 2,05,000 ರೂಪಾಯಿ ಕೊಟ್ಬಿಡೋಣ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಕಾರ್ಸ್ ಯೂನಿಟ್ 1 ಹತ್ರ ಇದ್ದೀವಿ. ಸೊ ಈ ಶೋರೂಮಿಂದ 13ನೇ ಸಲ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಸೊ ತುಂಬ ಖುಷಿ ಆಗ್ತೈತೆ. ಸೊ ಇನ್ನೇನು ಹಬ್ಬಗಳೆಲ್ಲ ಆಗೋಗಿದೆ, ಆದರೂ ಕೂಡ ಒಳ್ಳೊಳ್ಳೆ ಆಫರ್ಸ್ ಎಲ್ಲ ಸಿಗುತ್ತೆ. ಕಂಪ್ಲೀಟಾಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಕಂಪ್ಲೀಟಾಗಿ ಸ್ಟಾಕ್ ಎಲ್ಲ ನಿಮಗೆ ಹೊಸ ಸ್ಟಾಕ್ ಎಲ್ಲ ಅಪ್ಡೇಟ್ ಮಾಡ್ತೀವಿ. ಸೊ ಈ ಶೋರೂಮ್ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಪಿನ್ ಮಾಡ್ತೀವಿ. ಸೊ ಅಲ್ಲಿಂದ ನೀವು ನೋಡ್ಕೊಂಬಂದ್ಬಿಡ್ಬೋದು. ಸೊ ಇವತ್ತು ನಮ್ಮ ಹತ್ರ ಮೂರ್ತಿ ಸರ್ ಇದ್ದಾರೆ ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ. ಸೊ ಈ ಶೋರೂಮಿಂದ ನಾವು 13ನೇ ಸಲ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಿಕ್ಕಾಪಟ್ಟೆ ಸಕ್ಕದಾಗಿ ರೆಸ್ಪಾನ್ಸ್ ಎಲ್ಲ ಇತ್ತು. ಸೊ ಸಾಕಷ್ಟು ಜನ ನಮಗೂ ಕೂಡ ಕಾಮೆಂಟ್ ಕೂಡ ಎಲ್ಲ ಮಾಡಿದ್ರು, ಸರ್ ನಮಗೆ ಒಳ್ಳೆ ಒಂದು ಕಡಿಮೆ ಬಜೆಟಲ್ಲಿ ಒಳ್ಳೆ ಕಾರ್ಗಳೆಲ್ಲ ತೋರಿಸೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು. ಇವ್ರ ಶೋರೂಮಿಂದ ಲೋನು ಕೂಡ ಆಗುತ್ತೆ. ನಿಮಗೆ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಎಂಟೈರ್ ವಿಡಿಯೋ ಕಂಪ್ಲೀಟಾಗಿ ನಂಬರು ಸ್ಕ್ರೋಲ್ ಆಗ್ತಿರುತ್ತೆ. ಸೊ ನೀವು ಅಲ್ಲಿಂದ ಕಾಲ್ ಮಾಡಿಬಿಡ್ಬೋದು. ಸೊ ಇವಾಗ ಸರ್ ನಮ್ಮ ಹತ್ರ ಇದ್ದಾರೆ. ಸರ್ ಹೇಳಿ ಸರ್, ಇವತ್ತು ಎಷ್ಟು ಸ್ಟಾಕು ನಿಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇವಾಗ ಹಬ್ಬದ ಪ್ರಯುಕ್ತ ಗಾಡಿಗಳು ತುಂಬ ಖಾಲಿ ಆಗಿದ್ದಾವೆ, ಇನ್ನು ಬರ್ತಾ ಇದ್ದಾವೆ. ಬಟ್ ಇವಾಗ ಒಂದು 35-40 ವೆಹಿಕಲ್ ಇದಾವೆ ಸರ್. ಸೊ 40 ವೆಹಿಕಲ್ಸ್ ಸ್ಟಾಕ್ ಇದೆ. ಸೊ ಯಾರೆಲ್ಲ ಬೀಟ್ಗೆ ಹುಡುಕ್ತಾ ಇದ್ದೀರಾ, ಬೀಟ್ ಕೂಡ ಇದೆ, ನ್ಯಾನೋ ಕೂಡ ಇದೆ, i20, ಆಸ್ತಾ, ಆಲ್ಟೋ, ಕ್ಲಾಸಿಕ್, ಫೋರ್ಡ್ ಫಿಯೆಸ್ಟೋ ಆ್ಯಂಡ್ i10, ವ್ಯಾಗನರು, 800ಗಳು, ಈ ಥರ ಗಾಡಿಗಳೆಲ್ಲ ಮೀಡಿಯಮ್ ಬಡ್ಜೆಟಲ್ಲಿ, ಲೋ ಬಡ್ಜೆಟಲ್ಲಿ. ಸೊ ಇಲ್ಲಿ ಬಿಟ್ಬಿಟ್ರೆ ಸೊ ಆಲ್ಮೋಸ್ಟು ಡೀಲರ್ಗಳೇ ಬಂದ್ಬಿಟ್ಟು 5-6 ಗಾಡಿಗಳು ತಗೊಂಡೋಗೋ ಅಂಥ ಜಾಗ ಇದು ಬಂದ್ಬಿಟ್ಟು. ಸೊ ನಿಮಗೆ ಡೀಲರ್ ಪ್ರೈಸಲ್ಲೇ ಡೈರೆಕ್ಟು ಕಸ್ಟಮರ್ಗೆ ಕೊಟ್ಬಿಡ್ತಾರೆ. ಸೊ ಜಾಸ್ತಿ ನಿಮಗೆ ಒಳ್ಳೊಳ್ಳೆ ಗಾಡಿಗಳೆಲ್ಲ ಸಿಗುತ್ತೆ. ಅದ್ರ ಇದು ಗಾಡಿದು ಕಂಡೀಷನ್ ಹೇಗಿದೆ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನೀಟಾಗಿ ಆ್ಯಸ್ ಇಟ್ ಈಸ್ ಕಂಡೀಷನಲ್ಲೇ ಗಾಡಿನ ತೋರಿಸ್ಬಿಡ್ತೀನಿ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ.
ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ವಿಡಿಯೋಸ್ ಬರ್ತಾನೆ ಇರುತ್ತೆ. ಫಸ್ಟ್ ಕಾರು ನಮ್ಮ ವಿಡಿಯೋದಲ್ಲಿ ಶೌಲೆಟ್ ಬೀಟ್ ಇದೆ, ನೋಡ್ತಾ ಇರ್ಬೋದು. ಸೊ ಇನ್ನೂ 2-3 ಈಚೆ ನಿಂತಿದೆ ಗಾಡಿಗಳು. ಇದು ಬಂದ್ಬಿಟ್ಟು ಡೀಸೆಲ್ ಕಾರು. ಸರ್ ಹೇಳಿ ಸರ್, ಕಾರು ಯಾವುದು ಮಾಡಲ್ ಇದು ಅಂತ? ಸರ್ ಇದು ಬಂದು 2012 ಸೆಕೆಂಡ್ ಓನರು ಗಾಡಿ, ಡೀಸೆಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಮೈಲೇಜಲ್ಲಿ ಒಳ್ಳೆ ಮೈಲೇಜ್ ಇದೆ. ಬೀಟಲ್ಲಂತೂ ತುಂಬ ಗಾಡಿಗಳು ಬೇಡಿಕೆ ಇದೆ. ಬಟ್ ನಮ್ಮಲ್ಲಿ ಇವಾಗ ಇರೋದ್ರಿಂದ ಇದು ಗಾಡಿ ತುಂಬ ಚೆನ್ನಾಗಿದೆ, ಬಂದು ಪರ್ಚೇಸ್ ಮಾಡ್ಬೋದು ಸರ್. ಸರ್ ಸೆಕೆಂಡ್ ಓನರು, ಒಂದು 58 ಓಡಿದೆ ಸರ್. ಗಾಡಿ ತುಂಬ ಚೆನ್ನಾಗಿದೆ ಗಾಡಿ. ಸೊ ಜಾಸ್ತಿ ಓಡಿಲ್ಲ ಗಾಡಿ. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನೀವು ಟೆಸ್ಟ್ ರೈಡ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ನೋಡ್ತಾ ಇರ್ಬೋದು. ಸರ್ ಇನ್ಸೂರೆನ್ಸ್ ಏನಿದೆ ಈ ವೆಹಿಕಲ್ಗೆ? ಸೊ ಇನ್ಸೂರೆನ್ಸು ಕೂಡ ರನ್ನಿಂಗ್ ಇದೆ. ಓಕೆ ಸರ್, ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು ಬಂದು 2,25,000 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 2,05,000 ರೂಪಾಯಿ ಕೊಟ್ಬಿಡೋಣ ಸರ್. ಓಕೆ. ಸೊ i10 ಹುಡ್ಕೋರಿಗೆ i10 ಗಾಡಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ಯಾವುದು ಇದು ಮಾಡಲು i10? ಸರ್ ಇದು ಬಂದು 2008 ಸೆಕೆಂಡ್ ಓನರು. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗ್ರೇ ಕಲರು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 2,25,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,05,000 ರೂಪಾಯಿ ಕೊಟ್ಬಿಡೋಣ ಸರ್. 2,05,000 ಫೈನಲ್. ಓನರ್ಶಿಪ್ ಸಿಂಗಲ್ಲ, ಸೆಕೆಂಡ್ ಓನರಾ? ಇನ್ಸೂರೆನ್ಸು ಸರ್? ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ. ಯಾವ ಸರ್ ಇದು? ಯರಾ ಪ್ಲಸ್ ಇದು? ಯರಾ. ಸೊ ಇದರಲ್ಲಿ ನಿಮಗೆ ಆರಾಮಾಗಿ ಪವರ್ ಸ್ಟೇರಿಂಗ್ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, 2D ಆಡೋ ಸಿಸ್ಟಮು ಕೂಡ ಇದೆ. ಆ್ಯಂಡ್ ಲೆದರ್ ಫ್ಯಾಬ್ರಿಕ್ ಸೀಟ್ಸ್ ಇದೆ, ನೋಡ್ತಾ ಇರ್ಬೋದು. ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿಯಲ್ಲಿ. 1.2 ಪೆಟ್ರೋಲ್ ಗಾಡಿ ಇದು ಬಂದ್ಬಿಟ್ಟು. ಸೊ ನಿಮಗೆ ಮೈಲೇಜ್ ಕೂಡ ತುಂಬ ಚೆನ್ನಾಗಿರುತ್ತೆ. ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿದೆ ಈ ಗಾಡಿ. ಸರ್ 2,05,000 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? 5,000 ರೂಪಾಯಿ ಕೊಟ್ಬಿಡೋಣ ಸರ್. ಓಕೆ. ಸೊ ಆ್ಯಂಡ್ ಅದ್ರ ಪಕ್ಕದಲ್ಲೇ ಒಂದು ರಿಡ್ಜ್ ಇದೆ. ಸರ್ ಇದು ಡೀಸೆಲ್ ಪೆಟ್ರೋಲ್ ರಿಡ್ಜು? ಸರ್ ಇದು ಡೀಸೆಲ್ ವೇರಿಯಂಟು. ಓಕೆ. VDI 2011 ಸೆಕೆಂಡ್ ಓನರು. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ ಇದು. ಒಳ್ಳೆ ಮೈಲೇಜ್ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಸ್ವಿಫ್ಟ್ ಯಾರೆಲ್ಲ ತಗೊಂತಿದ್ದಾರೆ ಅದ್ರ ಬದಲು ನೀವು ರಿಡ್ಜ್ ತಗೊಂಡ್ಬಿಡ್ಬೋದು. ಯಾಕಂದರೆ ಗ್ರೌಂಡ್ ಕ್ಲಿಯರಿಂಗ್ ಜಾಸ್ತಿ ಬರುತ್ತೆ, ಹೆಡ್ ರೂಮು, ಲೆಗ್ ರೂಮು, ಸ್ಪೇಸು ಎಲ್ಲ ಜಾಸ್ತಿ ಬರುತ್ತೆ ಸ್ವಿಫ್ಟ್ಗೆ ಕಂಪೇರ್ ಮಾಡಿಕೊಂಡ್ರೆ. ಸರ್ ಇದು ಕಾಂಪ್ರೆನ್ಸಿವ್ ಇದೆಯಾ? ಸೊ ಕಾಂಪ್ರೆನ್ಸಿವ್ ಕೂಡ ಇದೆ. ಡೀಸಲು ರಿಡ್ಜು ಆರಾಮಾಗಿ ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ. ಹತ್ತತ್ರ 18-20 ಈಸಿಯಾಗಿ ಬಂದ್ಬಿಡುತ್ತೆ. 22 ಗಂಟೆ ಆರಾಮಾಗಿ ಬರುತ್ತೆ. ಸರ್ ಎಷ್ಟು ರನ್ ಆಗಿದೆ ಈ ವೆಹಿಕಲ್? 98,000 ಓಡಿರೋ ಕಾರು. ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ ನಿಮಗೆ, ನೋಡ್ತಾ ಇರ್ಬೋದು ಹಿಂದೆ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇವಾಗ ಈ ರಿಡ್ಜ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು ಬಂದು 3,65,000 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 3,45,000 ರೂಪಾಯಿ ಕೊಟ್ಬಿಡೋಣ ಸರ್. ಫೈನಲ್ ಸರ್ ಅದು. ಫೈನಲ್ 345. 345 ಫೈನಲ್. ಓಕೆ, ನೋ ಬಾರ್ಗಿಂಗ್. ಸರ್ ಇವಾಗ ನಿಮ್ಮ ಶೋರೂಮಲ್ಲಿ ಯಾವ ಮಾಡಲಿಂದ ಲೋನ್ ಸ್ಟಾರ್ಟ್ ಆಗುತ್ತೆ? ಸರ್ ಇದು ಬಂದು ನಮ್ಮಲ್ಲಿ ಅಬೌಟ್ 10 ಸ್ಟಾರ್ಟ್ ಆಗುತ್ತೆ. 10 ಮಾಡಲಿಂದ ಸ್ಟಾರ್ಟ್ ಆಗುತ್ತೆ. 10 ಮಾಡಲಿಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಮಾರುತಿ ಹೊಂಡಾಯಿಗೆ ಮಾತ್ರ ಸರ್. ಮಾರುತಿ ಹೊಂಡಾಯಿಗೆ. ಸರ್ ಏನು ಹೇಳಿದೆ ಈ ಗಾಡಿಗೆ ಪ್ರೈಸ್? ಸರ್ ಇದು 3,45,000 ರೂಪಾಯಿ ಫೈನಲ್ ಮಾಡಿಕೊಡೋಣ ಸರ್. ಸರ್ ಯಾವ ಸರ್ ಇದು? ಪೆಟ್ರೋಲ್ ಡೀಸೆಲಾ? ಸರ್ ಇದು ಬಂದು ಪೆಟ್ರೋಲ್ ವೇರಿಯಂಟ್, ಆಟೋಮೆಟಿಕ್ಕು. ಮಾರುತಿ A ಸ್ಟಾರು. ಇದು ಬಂದು 13 ಮಾಡಲು ಸರ್. 13. ಓನರ್ ಬಂದು 4 ಓನರ್ ಆಗಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಡೆಂಟ್ಸ್ ಇದೆ ಬಿಟ್ಟರೆ ಗಾಡಿ ತುಂಬ ಚೆನ್ನಾಗಿದೆ. ಲೇಡೀಸ್ ಕಲಿಯೋರ್ಗಂತೂ ತುಂಬ ಒಳ್ಳೆ ಗಾಡಿ ಸರ್ ಇದು. ಇದು ಬಂದು 2,80,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,60,000 ರೂಪಾಯಿ ಕೊಟ್ಬಿಡೋಣ ಸರ್. 260 ಫೈನಲ್. 265 ಫೈನಲ್ ಟು ಫೈನಲ್ 260 ಫೈನಲ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಇದು ಎ ಸ್ಟಾರ್ ಅಂತ ಆಲ್ಮೋಸ್ಟ್ ನಿಮಗೆ ನೋಡ್ತಾ ಇರ್ಬೋದು. ಗಾಡಿಯೆಲ್ಲ ಒಳಗಡೆ ಲೈಟಿಂಗ್ ಎಲ್ಲ ಮಾಡಿಸಿದ್ದಾರೆ. ಸೊ ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಗಾಡಿಯಲ್ಲಿ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. AC ಆಟೋಮೆಟಿಕ್ಕು, ABS ಗಾಡಿ ಇದು ಬಂದ್ಬಿಟ್ಟು ಆಟೋಮೆಟಿಕ್ಕು ABS. 2,60,000 ಫೈನಲ್ ಮಾಡಿ ಕೊಡ್ತೀರಾ ಸರ್? ಓಕೆ. ಸೊ ಸಾಕಷ್ಟು ಜನ ಹುಡುಕ್ತಾರೆ ಈ ಕಾರ್ಗೆ. ಸರ್ ಇದು ಡೀಸೆಲಾ ಪೆಟ್ರೋಲಾ? ಸರ್ ಡೀಸೆಲ್ ವೇರಿಯಂಟ್ ಇದು. ಓಕೆ. ಇದು ಟಾಟಾ ವಿಸ್ಟಾ ಡೀಸೆಲ್ ವೇರಿಯಂಟು. ಇದು ಬಂದು ಗಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಬರುತ್ತೆ.
ಸರ್ ಇದು ಬಂದು 78ನ ರನ್ ಆಗಿದೆ. ಎ ಸಿ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರಲ್ಲ ಸರ್ ಇದರಲ್ಲಿ. ಎ ಸಿ ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ. ಎ ಸಿ ಬರುತ್ತೆ ಸರ್. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ಬಂದು 2,25,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,10,000 ರೂಪಾಯಿ ಕೊಟ್ಬಿಡೋಣ ಸರ್. 2,10,000 ಫೈನಲ್. 10,000 ನೋ ಬಾರ್ಗಿಂಗ್. ಸೊ ಗಾಡಿ ಟೈರ್ಸ್ ಎಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು. ಸೊ ಆಲ್ಮೋಸ್ಟ್ ಹಳ್ಳಿ ಕಡೆ ಜನ ಇದು ಕಾರ್ನ ತುಂಬ ಲೈಕ್ ಮಾಡ್ತಾರೆ, ಯಾಕಂದರೆ ಇದು ರಫ್ ಆ್ಯಂಡ್ ಟಫ್ ಹೆಂಗೆ ಹೊಡೆದ್ರು ಏನಾಗಲ್ಲ. ಆ್ಯಂಡ್ ಇದರಲ್ಲಿ ಕೂಡ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ. ಆರಾಮಾಗಿ 5 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಸೊ ನಿಮಗೆ ಬೂಟ್ ಸ್ಪೇಸ್ ಕೂಡ ಸಕ್ಕದಾಗೆ ಬರುತ್ತೆ. LS ವೇರಿಯಂಟ್ ಇದು ಬಂದ್ಬಿಟ್ಟು ಸರ್ 2,10,000 ಸರ್. 2,10,000 ಫೈನಲ್. 10,000 ಫೈನಲ್ ರೇಟ್ ಅದು. ಓಕೆ, 2,10,000 ಫೈನಲ್ ಮಾಡಿ ಕೊಡ್ತಾರೆ ಈ ಇಂಡಿಕಾ ವಿಸ್ತಾನ. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ರಿಡ್ಜ್ ಇದೆ ಸರ್. ಇದು ಡೀಸೆಲ್ಲ ಪೆಟ್ರೋಲ ನೋಡ್ತಾ ಇರ್ಬೋದು. ಡೀಸೆಲ್ ಗಾಡಿ ಇದು. ಅಲಾಯ್ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಗಾಡಿ ತುಂಬ ಸಕ್ಕದಾಗಿದೆ ಸರ್. ಇದು ಯಾವುದು ಮಾಡಲಿದು ಸರ್? ಇದು ಬಂದು 2012 ಸೆಕೆಂಡ್ ಓನರು. ಓಕೆ, ಎಷ್ಟು ರನ್ ಆಗಿದೆ ಗಾಡಿ? ಬಂದು ಇದೊಂದು 68ನ ರನ್ ಆಗಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟು, ಒಳ್ಳೆ ಮೈಲೇಜ್ ಇದೆ, ಚೆನ್ನಾಗಿದೆ ಸರ್ ಗಾಡಿ. ಸರ್ ಇದು ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ಬಂದು 3,75,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 3,60,000 ರೂಪಾಯಿ ಕೊಟ್ಬಿಡೋಣ ಸರ್. 360 ಫೈನಲ್, ನೋ ಬಾರ್ಗಿಂಗ್. 360 ಫೈನಲ್ ಮಾಡಿಕೊಡೋಣ ಸರ್. ಓಕೆ, ಡೀಸೆಲ್ ಕಾರು ಸರ್. ಈ ಕಾರ್ಗೆ ಟ್ರ್ಯಾಕ್ ಸಿಗುತ್ತಾ? ಟ್ರ್ಯಾಕು ಚೆಕ್ ಮಾಡ್ಬೇಕು ಸರ್. ಚೆಕ್ ಮಾಡಿ ಹೇಳ್ತೀರಾ? ಹೌದೌದು. ಸೊ ಎಂಟೈರ್ ವಿಡಿಯೋ ನಂಬರ್ಸ್ ಸ್ಕ್ರೋಲ್ ಆಗ್ತಿರುತ್ತೆ. ಸೊ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ. ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮಾರುತಿ ಸುಜುಕಿ ಗಾಡಿಗಳಿಗೆ ನೋಡ್ತಾ ಇರ್ಬೋದು. ರಿಡ್ಜು VDI ಅದು ಕೂಡ ಅಡಿಷ್ನಲ್ ಸ್ಪೇರ್ ವೀಲ್ ಹಾಕ್ಸಿದ್ದಾರೆ. ಗಾಡಿಗೆ ಬರಲ್ಲ. ಇದು ಬಂದ್ಬಿಟ್ಟು GTR ಅಡಿಷ್ನಲ್ ಸ್ಪೇರ್ ವೀಲ್ ಹಾಕ್ಸಿದ್ದಾರೆ. 3,60,000 ರೂಪಾಯಿ ಫೈನಲ್ ಮಾಡಿಕೊಡೋಣ ಸರ್. 3,60,000. ಹೌದೌದು. ಸಾರಿ, 2 ಅಲ್ಲ 3,60,000 ಫೈನಲ್. ಮಾರುತಿ ಸುಜುಕಿ ಸ್ವಿಫ್ಟು VXI ಇದು ಬಂದ್ಬಿಟ್ಟು ಒಂಥರ ಸ್ಪೆಷಲ್ ಎಡಿಷನ್ ಗಾಡಿ. ಶೋರೂಮಿಂದನೇ ಬರುತ್ತೆ ಇದು ಈ ಥರ. ಸೊ ಯಾರು ಆಲ್ಟ್ರ್ ಮಾಡಿಸಲ್ಲ, ಎಕ್ಸಾಕ್ಟ್ ಶೋರೂಮ್ ಕಂಡೀಷನಲ್ಲೇ ಇದೆ. ಎಲ್ಲೂ ಸ್ಕ್ರ್ಯಾಚ್ ಡೆಂಟು ಇಲ್ಲ. ಡ್ಯುಯಲ್ ಟೋನ್ ಪೇಂಟಿಂಗು, ಸ್ಟಿಕ್ಕರಿಂಗು, ಒಂಥರ ಸ್ಪೋರ್ಟ್ಸ್ ವರ್ಷನ್ ಥರ ಬರುತ್ತೆ. VXI ಇದು ಬಂದ್ಬಿಟ್ಟು ಸರ್ ಯಾವುದು ಮಾಡಲು? ಇದು ಎಷ್ಟೇ ಓನರ್ಶಿಪ್ ಆಗಿದೆ ಸರ್? ಇದು ಬಂದು 2015 ಮಾಡಲು, ಸಿಂಗಲ್ ಓನರ್ ಸರ್. ಇದು VXI ಪೆಟ್ರೋಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ. ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, RS ಸರ್ ಇದು. ಹೌದೌದು, RS ಇದು. ಗಾಡಿ ತುಂಬಾ ಚೆನ್ನಾಗಿದೆ. ಶೋರೂಮ್ ಹಿಸ್ಟ್ರಿ ಇದೆ. 64,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 64,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಇದು. ಹೌದೌದು, ಆರಾಮಾಗಿ ಸಿಗುತ್ತೆ ಸರ್. ಸರ್ ಇದು ಬಂದು ಒಂದು 17 ಗಂಟೆ ಬರುತ್ತೆ. 17 ಗಂಟೆ ಬರುತ್ತೆ ಸರ್. ಇದು ಬಂದು 5,65,000 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ ಬಂದು 5,40,000 ರೂಪಾಯಿ ಸರ್. ನೋ ಬಾರ್ಗಿನ್. 5 lakh ಸರ್. ಏನು ಹೇಳಿದ್ದು ಪ್ರೈಸು? ಸರ್ ಇದು ಬಂದು 5,40,000 ರೂಪಾಯಿಗೆ ಕೊಟ್ಬಿಡೋಣ ಸರ್. ನೋ ಬಾರ್ಗಿನ್, ಫೈನಲ್ ರೇಟು. ಸೊ ಇಟಿಯಾಸ್ ಹುಡ್ಕೋರಿಗೆ ಇಟಿಯಾಸ್ ಇದೆ. ಅದು ಕೂಡ ವೈಟ್ ಬೋರ್ಡ್. ನಿಮಗೆ ಹುಡುಕಿದ್ರು ಸಿಗಲ್ಲ ಇಟಿಯಾಸ್. ಇದು ಬಂದ್ಬಿಟ್ಟು ಲಿವೋಗಿಂತ ಸ್ವಲ್ಪ ಸೆಡಾನ್ ಇದು ಬಂದ್ಬಿಟ್ಟು ಲಗೇಜ್ ಎಲ್ಲ ಜಾಸ್ತಿ ಬರುತ್ತೆ. ಡಿಕ್ಕಿ ಸ್ಪೇಸು ಸರ್. ಇದು ಡೀಸೆಲ್ ಪೆಟ್ರೋಲ್ ಇದು ಸರ್? ಇದು ಬಂದು ಡೀಸೆಲ್ ವೇರಿಯಂಟು. ಓಕೆ, ಎಷ್ಟು ರನ್ ಆಗಿದೆ? ಇದು ಬಂದು 67ನ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 12 ಮಾಡಲು, ಸಿಂಗಲ್ ಓನರು. ETS ಅಲ್ಲಿ ಭಾಳ ಡಿಮ್ಯಾಂಡ್ ಇದೆ. ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ETS ಅಲ್ಲಿ ಗಾಡಿಗಳು ಸಿಗೋದೇ ಕಷ್ಟ ಇದೆ ಸರ್. ಅದು ಕೂಡ ವೈಟ್ ಬೋರ್ಡ್. ಅದು ಕೂಡ ಡೀಸೆಲ್ ಗಾಡಿ. ಹೌದೌದು, ಒಳ್ಳೆ ಮೈಲೇಜ್ ಬರುತ್ತೆ. ಹೌದೌದು ಸರ್. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಸರ್? ಇದು ಬಂದು 4,40,000 ರೂಪಾಯಿ ಹೇಳ್ತಾ ಇದ್ದೀವಿ. ಫೈನಲ್ ಬಂದು 4,10,000 ರೂಪಾಯಿ ಕೊಟ್ಬಿಡೋಣ ಸರ್. ಫೈನಲ್ ಟು ಫೈನಲ್, ನೋ ಬಾರ್ಗಿನ್. 4,10,000. 4,10,000 ರೂಪಾಯಿ ಫೈನಲ್ ರೇಟ್. ಡೀಸೆಲ್ ವೆಹಿಕಲ್, ಡೀಸೆಲ್ ವೇರಿಯಂಟು ಸರ್. ಇಂಜಿನ್ ಎಲ್ಲ ತುಂಬ ಚೆನ್ನಾಗಿದೆ. ಗಾಡಿ ತುಂಬ ಚೆನ್ನಾಗಿದೆ ಸರ್. 4 ಲಕ್ಷ ಕಿಲೋಮೀಟರ್ ಗಂಟ ಈಸಿಯಾಗಿ ಹೋಗುತ್ತೆ. 5 ಲಕ್ಷ ಸರ್. ETS ಅಲ್ಲಿ 5 ಲಕ್ಷ ಕಂಪ್ನಿಲೇ ವಾರಂಟಿ ಕೊಡ್ತಾನೆ. ಓಕೆ. ಸೊ I10 ಹುಡುಕೋರಿಗೆ I10 ಹೇಳಿ ಸರ್. ಸರ್ ಇದು ಬಂದು 2010 ಸಿಂಗಲ್ ಓನರು. ಗಾಡಿ ತುಂಬಾ ಚೆನ್ನಾಗಿದೆ. ಗೋಲ್ಡ್ ಕಲರು. ಎ ಸಿ ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ನೋಡಲಿಕ್ಕೆ ಒಂದು ಚೂರು ಎಲ್ಲೂ ಒಂದು ಚೂರು ಸ್ಕ್ರಾಚಸ್ಸು, ಡೆಂಟ್ಸ್ ಅನ್ನೋದೇನಿಲ್ಲ ಸರ್. ತಕ್ಷಣ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ, ಮೇಂಟೈನ್ ಮಾಡ್ತಿದ್ದಾರೆ ಕಸ್ಟಮರ್ ಎಲ್ಲ ಅಂತ. ಸರ್ ಇದು
ಆರಾಮಾಗಿ 18-17 ಮೈಲೇಜ್ ಬರುತ್ತಾ ಸರ್ ಒಂದು 17-18 ಬರುತ್ತೆ ಸರ್. ಇದು ಈಸಿಯಾಗಿ ಬರುತ್ತೆ. ಈಸಿಯಾಗಿ ಬರುತ್ತೆ. 2010 ಇದು 10 ಸಿಂಗಲ್ ಓನರ್ ಆಲ್ಮೋಸ್ಟ್ ಎಷ್ಟು ರನ್ ಆಗಿರುತ್ತೆ ಇದು? ಸರ್ ಇದು ಬಂದು 73 ರನ್ ಆಗಿದೆ. ಇಂಜಿನ್ ಎಲ್ಲ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ ಸರ್ ಗಾಡಿ. ಸರ್ ಈ ಗಾಡಿಗೆ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು ಬಂದು 2,75,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,60,000 ರೂಪಾಯಿ ಮಾಡಿಕೊಟ್ಬಿಡೋಣ ಸರ್. ಫೈನಲ್ ಟು ಫೈನಲ್, ನೋ ಬಾರ್ಗಿನ್. ಸೊ i10 ಹುಡ್ಕೋರ್ಗೆ ಇನ್ನೂ ಒಂದು i10 ನಮ್ಮ ವಿಡಿಯೋದಲ್ಲಿ. ಸರ್ ಯಾವುದಿದೆ ಮಾಡಲ್ i10? ಸರ್ ಇದು ಬಂದು 2008 ಮ್ಯಾನುಫ್ಯಾಕ್ಚರಿಂಗು, 9 ರಿಜಿಸ್ಟ್ರೇಷನ್ನು. ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 2009 ಸರ್ ಇದು? ಹಾಂ ಹೌದೌದು, 2009 ಸೆಕೆಂಡ್ ಓನರು. ಸೆಕೆಂಡ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಇದು ಬಂದು ಒಂದು 68 ರನ್ ಆಗಿದೆ ಸರ್. ಓನರ್ಶಿಪ್ ಸರ್? ಓನರ್ ಬಂದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಹೇಗಿದೆ? ಗಾಡಿ ತುಂಬ ಚೆನ್ನಾಗಿದೆ ಸರ್. ಇಂಜಿನ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನಾವು i10 ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ನಿಮಗೆ ಇನ್ಬಿಲ್ಟ್ ಕ್ವಾಲಿಟಿ ಸ್ಟ್ರಾಂಗ್ ಆಗಿ ಬರುತ್ತೆ. ನಿಮಗೆ ಈ ಬಡ್ಜೆಟಲ್ಲಿ 1.2 ಲೀಟರ್ ಗಾಡಿ ಒಳ್ಳೆ ಬೆಸ್ಟ್ ಪ್ರೈಸ್ ಆ್ಯಕ್ಚುಲಿ. ಸರ್ ಏನು ಹೇಳಿದ್ದು ಪ್ರೈಸು? ಸರ್ ಇದು ಬಂದು 2,25,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,05,000 ರೂಪಾಯಿ ಕೊಟ್ಬಿಡೋಣ ಸರ್. ಫೈನಲ್ ಟು ಫೈನಲ್, ನೋ ಬಾರ್ಗಿನ್. 2,05,000 ರೂಪಾಯಿ ಕೊಟ್ಬಿಡೋಣ ಸರ್ ನಮ್ಮ ವ್ಯೂವರ್ಸ್ಗೆ. ಹೌದೌದು, ಅದಾಗಿದೆ ಬಿಡಿ. ಅದು ಸೊ ಇದಾಗಿದೆ ಸೇಲ್ ಆಗೋಗ್ಬಿಟ್ಟೈತೆ. ನೋಡ್ತಾ ಇರ್ಬೋದು, ಡೆಲಿವರಿಗೆ ರೆಡಿ ಆಗಿದೆ ಗಾಡಿ ಎಲ್ಲ. ನೀಟಾಗಿ ವಾಷಿಂಗ್ ಎಲ್ಲ ಮಾಡಿದ್ದಾರೆ ಗಾಡಿನ. ಓಕೆ ಸರ್, ಎಷ್ಟಕ್ಕೆ ಸೇಲ್ ಆಯ್ತು ಅದು? ಸರ್ ಇದು ಬಂದು 6,15,000 ರೂಪಾಯಿಗೆ ಸೇಲ್ ಆಯಿತು. ಎಷ್ಟನೇ ಮಾಡಲು? ಅದು 16-17 ZA ಟಾಪ್ ಅಂಡ್ ಮಾಡಲು ಡೀಸೆಲ್ ಗಾಡಿ. ಲಾಸ್ಟ್ ವೇರಿಯಂಟ್ ಆಲ್ಮೋಸ್ಟ್ ಇದು. ಹೌದೌದು. ಸೊ ವ್ಯಾಗನರ್ ಹುಡ್ಕೋರ್ಗೆ ವ್ಯಾಗನರ್ ಇದೆ. ಸರ್ ಹೇಳಿ ಸರ್ ಇದು ಡೀಟೇಲ್ಸ್ ವ್ಯಾಗನರ್ ಬಗ್ಗೆ. ಸರ್ ಯಾವುದು ಇದು ವ್ಯಾಗನರು? ಸರ್ ಇದು ಬಂದು 2011 ಸೆಕೆಂಡ್ ಓನರು. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ವಿತ್ LPG ಇದೆ. ಇದು LPG ಪ್ಲಸ್ LPG ಪ್ಲಸ್ ಪೆಟ್ರೋಲು. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ. ಈ ರೇಟಲ್ಲಿ ಬಜಾರಲ್ಲಿ ಎಲ್ಲೂ ಸಿಗೋಲ್ಲ ಸರ್. ನಾವು ಆ ರೇಟಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾಯಿದ್ದೀವಿ. ಇದು ಬಂದು 11 ಸೆಕೆಂಡ್ ಓನರು. ರೇಟ್ ಬಂದು 2,65,000 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 2,45,000 ರೂಪಾಯಿ ಫೈನಲ್ ಮಾಡಿಕೊಡೋಣ ಸರ್. 2,40,000ಗೆ ಫೈನಲ್ ಮಾಡಿ ಕೊಡ್ತೀರಾ? ಫೈನಲ್ ಮಾಡಿಕೊಡೋಣ ಸರ್. ಹೌದೌದು. ಓಕೆ. ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರು. ಎಷ್ಟು ರನ್ ಆಗಿದೆ ವೆಹಿಕಲ್? ಇದು ಬಂದು 58 ಓಡಿದೆ ಸರ್. ಓಕೆ. ಸೊ 800 ಹುಡ್ಕೋರ್ಗೆ 800 ಇದೆ. ಬಡ್ಜೆಟಲ್ಲಿ ಸಿಕ್ಕಾಬಡೆ ಸಕ್ಕದಾಗಿರುತ್ತೆ ಈ ಗಾಡಿ ಮಾತ್ರ. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ ಹೇಳಿ ಸರ್ ಡೀಟೇಲ್ಸ್ ಈ ಗಾಡಿ. ಸರ್ ಇದು ಬಂದು 2013 ಮಾಡಲು. ಓಕೆ. ಸಿಂಗಲ್ ಓನರು. ಸಿಂಗಲ್ ಓನರು. ಶೋರೂಮ್ ಹಿಸ್ಟ್ರಿ ಇದೆ. 54,000 ಓಡಿದೆ. ಗಾಡಿ ಸ್ವಲ್ಪ ಸಣ್ಣ ಪುಟ್ಟ ಡೆಂಟ್ಸ್ ಇದೆ, ಆದರೆ ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಈ ಮಾಡಲಲ್ಲಿ ಬಜಾರಲ್ಲಿ ಈ ರೇಟಲ್ಲಿ ಎಲ್ಲೂ ಸಿಗಲ್ಲ ಸರ್. ಇದು ಬಂದು ನಾವು 2,65,000 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 2,45,000 ರೂಪಾಯಿ ಫೈನಲ್ ಮಾಡಿಕೊಡೋಣ ಸರ್. ಸರ್ 2,40,000ಗೆ ಫೈನಲ್ ಮಾಡಿ ಕೊಡ್ತೀರಾ? ಹೌದೌದು. ಓಕೆ. 2,40,000ಗೆ ಫೈನಲ್ ಮಾಡಿಕೊಡೋಣ ಸರ್. ನೋ ಬಾರ್ಗಿನ್. ಸರ್ ಶೌಲೆಟ್ ಬೀಟ್ ಹುಡ್ಕೋರ್ಗೆ ಇನ್ನೊಂದು ಬೀಟ್ ಇದೆ. ಹೇಳಿ ಸರ್, ಇದು ಯಾವುದು ಮಾಡಲಿದು? ಸರ್ ಇದು ಬಂದು 2012 ಸೆಕೆಂಡ್ ಓನರು. ಡೀಸೆಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಡೀಸೆಲ್ ಗಾಡಿ ಅಲ್ವಾ? ಹಾಂ, ಡೀಸೆಲ್ ವೇರಿಯಂಟ್. ಒಳ್ಳೆ ಮೈಲೇಜ್ ಬರುತ್ತೆ ಸರ್. 20-22 ಮೈಲೇಜ್ ಬರುತ್ತೆ. ಸೊ 20-22 ಮೈಲೇಜ್ ಬರುತ್ತೆ. ನೋಡ್ತಾ ಇರ್ಬೋದು ಗಾಡಿ. ಸೊ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಇದರಲ್ಲೂ ಕೂಡ ನಿಮಗೆ ಒಂದು ಟಚ್ ಸ್ಕ್ರೀನ್ ಇದೆ ಗಾಡಿಯಲ್ಲಿ. ಸೊ ಟಚ್ ಸ್ಕ್ರೀನ್ ಇದೆ. ಅದು ಕೂಡ ಹಾಟ್ ಫೇವ್ರೇಟ್ ಕಲರು, ಗ್ರೀನ್ ಕಲರು. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ ಈ ಕಲರ್ಗೆ. ಆರಾಮಾಗಿ ನಿಮಗೆ 20-22 ಮೈಲೇಜ್ ಈಸಿಯಾಗಿ ಬರುತ್ತೆ ಹೆಂಗೆ ಓಡಿಸಿದ್ರು. ಸೊ ಕಾಲ್ ಮಾಡ್ಕೊಬನ್ನಿ. ಸಾಕಷ್ಟು ಜನ ಎಲ್ಲ ನಮಗೆ ಸರ್ ನಮಗೆ ಬೀಟ್ ಬೇಕು, ಅದು ಕೂಡ ಗ್ರೀನ್ ಕಲರ್ ಬೇಕಂತ ಸಿಕ್ಕಾಪಟ್ಟೆ ಜನ ನನಗೆ ಕಾಮೆಂಟ್ ಎಲ್ಲ ಮಾಡಿದರು. ಸೊ ಅವ್ರಿಗಾಗಿ ತೋರಿಸ್ತಾ ಇದ್ದೀನಿ. ಟೈರ್ ಕಂಡೀಷನು ಕೂಡ ತುಂಬ ಚೆನ್ನಾಗಿದೆ. ಯಾಕಂದರೆ ಬಡ್ಜೆಟಲ್ಲಿ ನಿಮಗೆ ಬೀಟು ಸಿಗೋದೇ ಕಷ್ಟ. ಅದು ಕೂಡ ಗ್ರೀನ್ ಕಲರು, ಒಂಥರ ಒಳ್ಳೆ ಗಾಡಿ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಿರೋದು?
ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಿರೋದು? ಸರ್ ಇದು ಬಂದು 2,20,000 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 2,05,000 ರೂಪಾಯಿ ಕೊಟ್ಬಿಡೋಣ ಸರ್. ಓಕೆ ಸರ್. ಸೊ ಆಲ್ಟೋ ಗಾಡಿ ಹುಡುಕೋರಿಗೆ ಒಂದು ಆಲ್ಟೋ ಇದೆ. ಸಿಕ್ಕಾಪಟ್ಟೆ ಜನ ಈ ಗಾಡಿನ ಲೈಕ್ ಮಾಡ್ತಾರೆ. ಟೂ ವೀಲರ್ಗೆ ಆಗೋ ಸರ್ವಿಸ್ ಚಾರ್ಜಸ್ ಕೂಡ ಆಗಲ್ವಲ್ಲ ಸರ್ ಈ ಗಾಡಿಗೆ? ಸರ್ವಿಸ್ ಚಾರ್ಜ್ ಎಲ್ಲ ಟೂ ವೀಲರ್ಗೆ ಎಷ್ಟಾಗುತ್ತೋ ಆಲ್ಮೋಸ್ಟ್ ಅಷ್ಟೇ ಆಗುತ್ತೆ. ಹೌದೌದು, ಸರ್ವಿಸ್ ಚಾರ್ಜ್ ಎಲ್ಲ ಕಮ್ಮಿನೇ ಬರೋದು. ಮೇಜರ್ ಇದ್ರೆ ಓಕೆ. ಬಟ್ ಈ ಗಾಡಿ ಮಾಡಲ್ ಏನಿದೆ ಸರ್? ಇದು ಬಂದು 2009 ಸಿಂಗಲ್ ಓನರು. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಈ ರೇಟಲ್ಲಿ ಬಜಾರಲ್ಲಿ ಈ ರೇಟ್ ನಾವು ಕೊಡೋ ರೇಟಲ್ಲಿ ಬಜಾರಲ್ಲಿ ಸಿಗಲ್ಲ. ಟೈರ್ ಎಲ್ಲ 90% ತನಕ ಇದೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರಲ್ಲ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದು 2009 ಸಿಂಗಲ್ ಓನರ್ ಸರ್. ಸಣ್ಣ ಪುಟ್ಟ ಡೆಂಟ್ಸ್ ಇದೆ ಸರ್. ಇದು ಬಂದು 77 ರನ್ ಆಗಿದೆ. ಪವರ್ ಸ್ಟೇರಿಂಗ್ AC ಅಷ್ಟೇ, ಪವರ್ ವಿಂಡೋ ಬರಲ್ಲ. ಸರ್ ಇದು ಬರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ. ಮಾರುತಿ ಒಳಗೆ ಬರುತ್ತೆ. ಸರ್ ಇದು ಬಂದು 1,90,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 1,80,000 ರೂಪಾಯಿ ಕೊಟ್ಬಿಡೋಣ ಸರ್. ಫೈನಲ್ ಟು ಫೈನಲ್ 1,80,000. 1,80,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಕಾರ್ಗೋ ವ್ಯಾನ್ ಇದೆ ಒಂದು ಇಲ್ಲಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಮಲ್ಟಿಪಲ್ ಯೂಸ್ಗೆಲ್ಲ ತುಂಬ ಸಕ್ಕದಾಗಿರುತ್ತೆ. ಯಾಕಂದರೆ ನಿಮ್ಗೆ ಲಗೇಜ್ ಎಲ್ಲ ಹಾಕ್ಕೊಂಡು ಹೋಗ್ಬಿಡ್ಬೋದು. ಸರ್ ಹೇಳಿ ಸರ್ ಈ ಕಾರ್ ಬಗ್ಗೆ. ಓಮಿನಿ ಸೀಟ್ರ್ ಗಾಡಿ ಸರ್ ಇದು. ಓಮಿನಿ ಸೀಟ್ರ್ ಗಾಡಿ, ವೈಟ್ ಬೋರ್ಡು, 2012 ಸಿಂಗಲ್ ಓನರು. ಗಾಡೀಲಿ ಒಂದು 20,000 ಖರ್ಚಿದೆ ಸರ್. ಖರ್ಚಿದೆ. ಇದೇಗ ನಾವು ರೆಡಿ ಮಾಡಿಸ್ಬಿಟ್ರೆ 2,10,000 ರೂಪಾಯಿ ಕೊಡ್ತೀವಿ. ಇದು ಬಂದು ಈ ಕಂಡೀಷನ್ನಲ್ಲಿ ಇರೋದ್ರಿಂದ 1,50,000 ರೂಪಾಯಿ ಫೈನಲ್ ಮಾಡಿಕೊಡ್ತೀವಿ ಸರ್. ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ 1,50,000 ರೂಪಾಯಿ. 1,50,000ಗೆ ಫೈನಲ್ ಮಾಡಿ ಕೊಡ್ತಾರೆ ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ. ಸೊ ಸ್ವಲ್ಪ ಖರ್ಚಿದೆ. ಸೊ ಯಾರೆಲ್ಲ ಓಮ್ನಿಗೆ ಬೇಕಾಗಿರೋರಿಗೆ ಈ ಗಾಡಿ ನೋಡಿಕೊಂಡು ಟೆಸ್ಟ್ ರೈಡ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಖರ್ಚಿದೆ, ಅದು ನೀವೇ ಮಾಡ್ಕೊಂಡ್ಬಿಟ್ರೆ. ಸರ್ ಏನು ಹೇಳಿದ್ದು ಪ್ರೈಸು? 1,50,000 ರೂಪಾಯಿ ಕೊಡೋಣ ಸರ್. ಓಕೆ ಸರ್. ಬಿಸ್ನೆಸ್ ಮಾಡೋರಿಗೆ ಈ ಥರ ವ್ಯಾನ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಹುಡುಕ್ತಾ ಇರ್ತಾರೆ. ಇದು ಬಂದ್ಬಿಟ್ಟು ಕಮರ್ಷಿಯಲ್ ಪರ್ಪಸ್ಗೆ ತುಂಬ ಚೆನ್ನಾಗಿರುತ್ತೆ ಈ ಗಾಡಿ. ಸೊ ಗಾಡಿ ಎಲ್ಲ ಈ ಥರ ಇದೆ. ಇದು ಬಂದ್ಬಿಟ್ಟು ಮಾರುತಿ ಈಕೋ. ಸೊ ಆಲ್ಮೋಸ್ಟ್ ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಬರೋಲ್ಲ, AC ಬರುತ್ತೆ ಅಷ್ಟೇ. ಸರ್ ಹೇಳಿ ಸರ್, ಇದು AC ಬರುತ್ತೋ ಬರಲ್ಲೋ ಗೊತ್ತಿಲ್ಲ ಸರ್. ಇದು AC ಏನು ಬರಲ್ಲ. ಇದು ಗೂಡ್ಸ್ ವೆಹಿಕಲ್ ಆಗಿರೋದ್ರಿಂದ ಇದು AC ಅದೆಲ್ಲ ಬರೋದಿಲ್ಲ. ಇದು ಬಂದು 2019 ಸಿಂಗಲ್ ಓನರು. ಇನ್ಶೂರೆನ್ಸ್ ಇಲ್ಲ. ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ 2,85,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,75,000 ರೂಪಾಯಿ ಕೊಟ್ಬಿಡೋಣ ಸರ್. 2,70,000ಗೆ ಯೆಲ್ಲೋ ಬೋರ್ಡ್ ಗಾಡಿ ಆ್ಯಂಡ್ 75ಗೆ. ಸೊ ಕಮರ್ಷಿಯಲ್ ವೆಹಿಕಲ್, ಕಮರ್ಷಿಯಲ್ ಪರ್ಪಸ್ಗೆ ಈ ಗಾಡಿನ ಡಿಸೈನ್ ಮಾಡಿದ್ದಾರೆ. ಗೂಡ್ಸ್ ಹೊಡೆಯೋಂಥವ್ರಿಗೆ ಹೌದು. ಸಿಟಿಯಲ್ಲಿ ನಿಮಗೆ ಎಲ್ಲ ಗೂಡ್ಸ್ ಹೊಡೆಯೋರಿಗೆ ಜಾಸ್ತಿ ತುಂಬ ಚೆನ್ನಾಗಿರುತ್ತೆ. 2,75,000 ಸರ್. 75,000 ಕೊಟ್ಬಿಡೋಣ. ಫೋರ್ಡ್ ಕ್ಲಾಸಿಕ್ ಫಿಯೆಸ್ಟೋ ಹುಡ್ಕೋರಿಗೆ ಇಲ್ಲೊಂದು ಗಾಡಿ ಇದೆ. ಖಂಡಿತ ಅಂದ್ರೆ ಒಂದು ಬಡ್ಜೆಟ್ ಪ್ರೈಸ್ಗೆ ಕೊಟ್ಬಿಡ್ತಾರೆ ಈ ಗಾಡಿನ. ಸರ್ ಹೇಳಿ ಸರ್, ಇದು ಡೀಸೆಲ್ ಪೆಟ್ರೋಲಾ? ಸರ್ ಇದು ಬಂದು ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ಇದು ಬಂದು 12 ಸೆಕೆಂಡ್ ಓನರು. 12 ಸೆಕೆಂಡ್ ಓನರು. 1,95,000 ಹೇಳ್ತಾ ಇದ್ದೀವಿ ಸರ್. ಫೈನಲ್ ಬಂದು 1,75,000 ರೂಪಾಯಿಗೆ ವಿತ್ ಟ್ರಾನ್ಸ್ಫರ್ ಮಾಡಿಕೊಡೋಣ ಸರ್. ವಿತ್ ಟ್ರಾನ್ಸ್ಫರು. ಫೈನಲ್ ಟು ಫೈನಲ್, ನೋ ಬಾರ್ಗಿನ್. ಸೊ ಗಾಡಿ ನಾವು ವಿಡಿಯೋ ಮಾಡ್ಬೇಕಾದ್ರೆ ಇವಾಗಲೇ ಬಂದಿರೋದು, ಅದಕ್ಕೆ ನೀಟಾಗಿ ವಾಶ್ ಮಾಡಿಬಿಟ್ಟಿದ್ದಾರೆ. ಸರ್ ಹೇಳಿ ಸರ್, ಇದು ಯಾವುದು ಮಾಡಲ್? ಇದು ಆಲ್ಟೋ ಸರ್. ಇದು ಬಂದು 2008 ಸಿಂಗಲ್ ಓನರು. ಸಿಂಗಲ್ ಓನರು ಸರ್. ಇದು ಬಂದು ಒಂದು 60 ಚಿಲ್ಲರೆ ಓಡಿದೆ. 73 ಓಡಿದೆ, ಬರೀ 73. 2008 ಸಿಂಗಲ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಶೋರೂಮ್ ಟೇಸ್ಟಲ್ಲಿದೆ ನೋಡಿ ಗಾಡಿ. ಹೌದು ಸರ್. ಈ ಗಾಡಿಗೆ ಸಾಕಷ್ಟು ಜನ ಹುಡುಕ್ತಾ ಇರ್ತಾರೆ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕಡಿಮೆ ಬಡ್ಜೆಟಲ್ಲಿ ಹುಡುಕೋರಿಗೆ ಒಂದು ಬೆಸ್ಟ್ ಪ್ರೈಸ್ ಆಪ್ಷನ್ ಕೊಟ್ಬಿಡಿ ಸರ್. ಇದು ಬಂದು 1,95,000 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 1,80,000 ರೂಪಾಯಿ ಕೊಟ್ಬಿಡೋಣ ಸರ್. 180 ಫೈನಲ್, ನೋ ಬಾರ್ಗಿಂಗ್. 180 ಫೈನಲ್, ನೋ ಬಾರ್ಗಿನ್. ಬಿಡಿ. ಸೊ ಬೀಟುಗಳ ಸುರಿಮಳೆ 3ನೇ ಬೀಟು ನಮ್ಮ ವಿಡಿಯೋದಲ್ಲಿ. ಬೀಟ್ಗಳೇ ಯಾರೆಲ್ಲ ಹುಡುಕ್ತಾ ಇದ್ರೆ ಅವ್ರಿಗೆ ಇವತ್ತು ಹಬ್ಬ. ಹೇಳಿ ಸರ್ ಡೀಟೇಲ್ಸ್. ಈ ಬೀಟು ಪೆಟ್ರೋಲ್ ಗಾಡಿನ ಇದು? ಸರ್ ಇದು ಬಂದು 2014 ಸಿಂಗಲ್ ಓನರು. ಪೆಟ್ರೋಲ್ ವೇರಿಯಂಟು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. 2 ಪವರ್ ವಿಂಡೋ ಬರುತ್ತೆ.
ಎರಡು ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೋ ಒಂದು ಸಣ್ಣ ಪುಟ್ಟ ಸಿಂಗಲ್ ಓನರ್ ಸರ್. ಹೌದೌದು 68 ಓಡಿದೆ ಸರ್. ಸೊ ಹ್ಯಾಸ್ ಇಟ್ ಶೋರೂಮ್ ಕಂಡೀಷನ್ ಅಲ್ಲೇ ಇದೆ. ಪೇಂಟಿಂಗ್ ಕೂಡ ಎಲ್ಲೋ ಒಂಚೂರು ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ ಸರ್. ಸಿಂಗಲ್ ಓನರು. ಗಾಡಿ ನೋಡಿ ಸರ್ ಎಷ್ಟು ನೀಟಾಗಿದೆ. ಇಂಟೀರಿಯರ್ ಲೆದರ್ ಶೀಟ್ಸ್ ಎಲ್ಲ ಇದೆ. ಈ ತರ ಬೀಟ್ ಹುಡುಕಿದ್ರು ಸಿಗಲ್ಲ ನಿಮಗೆ. ಲಕ್ಕಿ ಈ ಗಾಡಿ ತಗೊಳ್ಳೋರಂತ. ಸರ್ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? ಮೈಲೇಜ್ ಬರುತ್ತೆ ಒಂದು 16-17 ಬರುತ್ತೆ ಸರ್. 16-17 ಬರುತ್ತೆ. ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಈಗಲೇ ನಾಳೆನೇ ಬಂದು ತಗೊಂಡು ಹೋಗ್ಬಿಡಿ ಸರ್. ಇದು ಬಂದು 2,55,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,35,000 ರೂಪಾಯಿ ಕೊಟ್ಬಿಡೋಣ ಸರ್. 2,30ಗೆ ಫೈನಲ್. 2,35,000. ಅದ್ರ ಪಕ್ಕದಲ್ಲೇ ಒಂದು ನ್ಯಾನೋ ಇದೆ ಹೇಳಿ ಸರ್. ಸರ್ ಇದು ಬಂದು 11 ಸಿಂಗಲ್ ಓನರು. ಓಕೆ. ಗಾಡಿ AC ಪವರ್ ಸ್ಟೇರಿಂಗ್ ಬರುತ್ತೆ ಅಷ್ಟೇ. ಓಕೆ. ಪವರ್ ವಿಂಡೋ ಬರಲ್ಲ. ಇದು ಗಾಡಿ ತುಂಬ ಕಡಿಮೆ ಬಜೆಟಲ್ಲಿ ಅಂತಂದರೆ ಜ್ಞಾನ ಒಂದೇ ಇರೋದು. ಇದು ಬಂದು ಒಂದು 75,000 ರೂಪಾಯಿ ಕೊಟ್ಬಿಡೋಣ ಸರ್. ಸರ್ 75,000ಗೆ ಫೈನಲ್ ಮಾಡಿ ಕೊಡ್ತೀರಾ? 70,000 ರೂಪಾಯಿ ಕೊಟ್ಬಿಡೋಣ ಸರ್. ಫೈನಲ್ 70,000 ರೂಪಾಯಿ ಕೊಟ್ಬಿಡೋಣ. 70,000ಕ್ಕೆ ಮಾಡ್ಕೊಟ್ಬಿಡ್ತಾರೆ. ಸೊ ಲರ್ನಿಂಗ್ ಪರ್ಪಸ್ಸು ಮೇಯ್ನ್ಲಿ ಯಾರೆಲ್ಲ ಹೊಸ ಕಾರ್ನ ತೊಗೊತಿದ್ದೀರಾ, ಇಲ್ಲಾಂದರೆ ನಿಮಗೆ ಗಾಡಿನೇ ಓಡ್ಸೋಕ್ಕೆ ಬರಲ್ಲ, ಆ ಥರ ಅವರೆಲ್ಲ ಈ ಥರ ಕಾರ್ಗಳನ್ನ ತೊಗೊಂಡು ಆರಾಮಾಗಿ ಕಲ್ತ್ಕೊಂಡು ಸೊ ಇದೇ ಕಾರ್ನೇ ಇಲ್ಲೇ ಎಕ್ಸ್ಚೇಂಜ್ ಮಾಡಿ ಸ್ವಲ್ಪ ಪ್ರೀಮಿಯಂ ಕಾರ್ಗೂ ಕೂಡ ಹೋಗ್ಬಿಡ್ಬೋದು. ಸರ್ ಬರೀ 70,000ಕ್ಕೆ ಕೊಟ್ಬಿಡ್ತೀರಾ? ಫೈನಲ್ ಸರ್. ಫೈನಲ್ 70,000 ರೂಪಾಯಿ ಕೊಟ್ಬಿಡೋಣ. ಸೊ ನೋಡ್ತಾ ಇರ್ಬೋದು ನಮ್ಮ ವಿಡಿಯೋದಲ್ಲಿ ಇದೇ ಲೋ ಬಡ್ಜೆಟ್ ಗಾಡಿ ಇವತ್ತು. ಸೊ 70,000ಕ್ಕೆ ಆರಾಮಾಗಿ 4 ಜನ ಹೋಗ್ಬಿಡ್ಬೋದು. ನಿಮಗೆ ಮಳೆಗೆ ನೆನೆಯಲ್ಲ, ಬಿಸಿಲಿಗೆ ಒಣಗಲ್ಲ. ಬರೀ 70,000ಗೆ ಫೈನಲ್. i20 ಆಸ್ಟಾ ಟಾಪ್ ಎಂಡ್ ಗಾಡಿ ನೋಡ್ತಾ ಇರ್ಬೋದು. ನಿಮಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಅಲೈ ವೀಲ್ಸು, ಕ್ಯಾಮರಾ ಎಲ್ಲ ಬರುತ್ತೆ ಈ ಗಾಡಿಯಲ್ಲಿ. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಆ್ಯಂಡ್ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ ಈ ಗಾಡಿಗೆ. ಸರ್ ಇದು ಪೆಟ್ರೋಲ್ ಗಾಡಿನ ಇದು? ಸರ್ ಇದು ಪೆಟ್ರೋಲ್ ವೇರಿಯಂಟು, ಟಾಪ್ ಆ್ಯಂಡ್ ಮಾಡಲು. ಟಾಪ್ ಎಂಡ್ ಗಾಡಿ, ಪೆಟ್ರೋಲ್ ಕಾರು. ಹೌದೌದು. ಗಾಡಿ ತುಂಬಾ ಚೆನ್ನಾಗಿದೆ, ಟಾಪ್ ಆ್ಯಂಡ್ ಮಾಡಲು. ಎಷ್ಟು ರನ್ ಆಗಿದೆ? ಇದು ಬಂದು 34,000 ಓಡಿದೆ ಸರ್. ಇದು ಗಾಡಿ ಮಾಡಲು ಬಂದು 2018 ಸೆಕೆಂಡ್ ಓನರು. 37,000 ಓಡಿದೆ ಅಷ್ಟೇ. ಇದು ನೋಡ್ತಾ ಇರ್ಬೋದು ನಿಮಗೆ ರೀಡಿಂಗು ಕೂಡ 100% ಕಾಣಿಸ್ತೈತೆ. ಏರ್ ಬ್ಯಾಗ್ 6 ಏರ್ ಬ್ಯಾಗ್ ಬರುತ್ತೆ ಸರ್. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 6 ಏರ್ ಬ್ಯಾಗು. ಗಾಡಿ ತುಂಬಾ ಚೆನ್ನಾಗಿದೆ. ಸ್ಕ್ರೀನ್ ಕೂಡ ಬರುತ್ತೆ ಗಾಡಿಯಲ್ಲಿ. ಹೌದು. ಟಾಪ್ ಎಂಡ್ ಗಾಡಿ. ಹೌದೌದು. ಸರ್ ಈ ಕಾರ್ಗೆ ಓನರ್ಶಿಪ್ ಸಿಂಗಲ್ ಅಲ್ಲ? ಪರವಾಗಿಲ್ಲ ಬಿಡಿ, 4 ಮೇಲೆ ಆರಾಮಾಗಿ ಬರುತ್ತೆ ಏರ್ ಬ್ಯಾಗು. ಸರ್ ಟಾಪ್ ಎಂಡ್ ಗಾಡಿ ಆಲ್ಮೋಸ್ಟ್ ನಿಮಗೆ ಒಳ್ಳೆ ಕಂಫರ್ಟ್ಸು, ಫೀಚರ್ಸು ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ. ಆಸ್ತಾ ಅಂದಮೇಲೆ ನಿಮಗೆ ಫುಲ್ಲು ಟಾಪ್ ಎಂಡ್ ಗಾಡಿ. ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಬಂದು 7 ಲಕ್ಷ ಹೇಳ್ತಾ ಇದ್ದೀವಿ. ಫೈನಲ್ ಬಂದು 6,70,000 ರೂಪಾಯಿಗೆ ಆಗುತ್ತೆ ಸರ್. ಇದು 6,70,000 ರೂಪಾಯಿಗೆ ಫೈನಲ್ ಟು ಫೈನಲ್, ನೋ ಬಾರ್ಗಿನ್. ಸೊ ಫೋರ್ಡು ಫಿಗೋ ಹುಡ್ಕೋರ್ಗೆ ಫಿಗೋ ಡೀಸೆಲ್ ಪೆಟ್ರೋಲ ಸರ್ ಇದು? ಸರ್ ಇದು ಬಂದು ಡೀಸೆಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೋ ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ. ಇದು ಬಂದು 12 ಮಾಡಲು, ಸಿಂಗಲ್ ಓನರು. 12-13 ಸಿಂಗಲ್ ಓನರು. ಗಾಡಿ ಬಂದು ಡೀಸೆಲ್ ವೇರಿಯಂಟ್ ಸರ್. ಇದು ಗಾಡಿ 22ರಿಂದ 24 ಮೈಲೇಜ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದು ಡೀಸೆಲ್ ವೇರಿಯಂಟಲ್ಲಿ ಒಳ್ಳೆ ಗಾಡಿ ಸರ್. ಇದು ಒಳ್ಳೆ ಮೈಲೇಜ್ ಬರುತ್ತೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ ಆ್ಯಂಡ್ ನಿಮಗೆ ಆಡಿಯೋ ಸಿಸ್ಟಮ್, ಕಂಪನಿ ಫಿಟೆಡ್ ಆಡಿಯೋ ಸಿಸ್ಟಮೇ ಬರುತ್ತೆ ಗಾಡಿಯಲ್ಲಿ. ಹೌದು. ತುಂಬ ಸ್ಟ್ರಾಂಗ್ ಆ್ಯಕ್ಚುಲಿ. ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಬಂದು ಸರ್ ಏನು ಹೇಳ್ತಿದ್ರಾ ಈ ಗಾಡಿಗೆ? ಇದು ಬಂದು 2,65,000 ಹೇಳ್ತಾ ಇದ್ದೀವಿ. ಓಕೆ. ಫೈನಲ್ ಬಂದು 2,50,000 ರೂಪಾಯಿ ಕೊಟ್ಬಿಡೋಣ ಸರ್. 250 ಫೈನಲ್. 250 ಫೈನಲ್ ರೇಟು, ನೋ ಬಾರ್ಗಿನ್. ಸಿಂಗಲ್ ಓನರು. ಬರೀ 50 ಎಷ್ಟು ಕಿಲೋಮೀಟರ್? 72 ರನ್ ಆಗಿದೆ ಸರ್. 72 ರನ್ ಆಗಿದೆ. ಇದು ಬಂದು ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇದು 2,50,000 ರೂಪಾಯಿ ಫೈನಲ್ ಮಾಡಿಕೊಡೋಣ. ಸೊ ಮಾನ್ಸಾ ಹುಡ್ಕೋರ್ಗೆ ಮಾನ್ಸಾ ಡೀಸೆಲ್ ಪೆಟ್ರೋಲ ಸರ್? ಇದು ಬಂದು ಡೀಸೆಲ್ ವೇರಿಯಂಟು. ಓಕೆ. ಡೀಸೆಲ್ ವೇರಿಯಂಟ್ ಟಾಟಾ ಗಾಡಿ. ಟಾಟಾ ಗಾಡೀಲಿ ಬರೋದೇ ಕಮ್ಮಿ. ಗಾಡಿ ತುಂಬ ಚೆನ್ನಾಗಿದೆ. ವಾಶ್ ಮಾಡಿಲ್ಲ ಅಷ್ಟೇ ಗಾಡಿ. ನೋಡ್ತಾ ಇರ್ಬೋದು ಇದು ಔಟ್ಸೈಡು. ಸರ್ ಇದು ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ಬಂದು 12 ಥರ್ಡ್ ಓನರು. ಇದು ಬಂದು 2,25,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2 ಲಕ್ಷಕ್ಕೆ ಕೊಟ್ಬಿಡೋಣ ಸರ್.
ಸರ್ ಫೈನಲ್ 2 lakhsಗೆ ಮಾಡ್ಕೊಡ್ತೀರಾ? ಫೈನಲ್ 2 ಲಕ್ಷ, ಫೈನಲ್ ಟು ಫೈನಲ್. ಟಾಟಾದಲ್ಲೇ ಇದು ದೊಡ್ಡ ಸೆಡಾನ್ ನೋಡ್ತಾ ಇರ್ಬೋದು. ಹೌದೌದು, ಸಡನ್ ಗಾಡಿ. ಸರ್ ಇದು ಡೀಸೆಲ್ ಅಲ್ವಾ ಇದು? ಡೀಸೆಲ್ ವೇರಿಯಂಟು. ಸರ್ ಎಷ್ಟು ರನ್ ಆಗಿದೆ ಈ ವೀಕಲ್? ಸರ್ ಇದೊಂದು 80 ಚಿಲ್ಲರೆ ಓಡಿದೆ. 80 ಚಿಲ್ಲರೆ ಓಡಿ. 80 ಚಿಲ್ಲರೆ ಓಡಿದೆ. ಈ ಬಜೆಟ್ ಅಲ್ಲಿ ನಿಮಗೆ ಹುಡುಕಿದ್ರು ಕೂಡ ಸಿಗಲ್ಲ. ಸಿಕ್ಕಾಪಟ್ಟೆ ಜನ ಈ ಗಾಡಿಗೆ ಹುಡುಕ್ತಾ ಇರ್ತಾರೆ ಮಾಂಜಾಗೋಸ್ಕರ. ಯಾಕಂದ್ರೆ ಇದು ಡಿಕ್ಕಿ ಸ್ಪೇಸ್ ಜಾಸ್ತಿ ಬರುತ್ತೆ ಈ ಗಾಡಿಯಲ್ಲಿ. ಹೌದೌದು. ಸರ್ ಏನ್ ಹೇಳಿದ್ದು ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಬಂದು 2 ಲಕ್ಷ ಕೊಡೋಣ ಸರ್ ಫೈನಲ್. ಫೈನಲ್ 2 lakhsಗೆ ಕೊಟ್ಬಿಡ್ತೀರಾ ಟಾಟಾ ಮಾಂಜಾ? ಟಾಟಾ ಮಾಂಜಾ, ಹೌದು. ಸೊ ಅದ್ರ ಹಿಂದ್ಗಡೆ ಸರ್ ಸ್ವಿಫ್ಟ್ ಇದೆಯಾ? ಶಿಫ್ಟ್ ಇದೆ ಸರ್ ಅದು. ಸರ್ ಡೀಸೆಲ್ ಕಾರು ಸ್ವಿಫ್ಟ್ ಬಂದ್ಬಿಟ್ಟು ಡಿಸೈರು. ಸರ್ ಹೇಳಿ ಸರ್ ಡೀಟೇಲ್ಸು. ಸರ್ ಇದು ಬಂದು 2013 ಮಾಡಲು. 2013 ಎಲ್ಲೋ ಟು ವೈಟ್ ಇದು. ಎಲ್ಲೋ ಟು ವೈಟು ಗಾಡಿ ತುಂಬ ಚೆನ್ನಾಗಿದೆ. 77,000 ಏನೋ ಓಡಿದೆ. ಓನರ್ಶಿಪ್ಪು ಸೆಕೆಂಡ್ ಓನರ್ ಸರ್ ಇದು. ಸೆಕೆಂಡ್ ಓನರು. ಗಾಡಿ ಚೆನ್ನಾಗಿದೆ. ಹಾಂ, ಶಿಫ್ಟ್ ಡಿಸೈರು. ಹೌದೌದು. ಡಿಸೈರಲ್ಲಿ ಡೀಸೆಲ್ ವೇರಿಯಂಟು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಹೇಳ್ಬಿಡಿ ಸರ್. ಸರ್ ಇದು ಬಂದು 3,35,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 3,20,000 ರೂಪಾಯಿ ಕೊಟ್ಬಿಡೋಣ ಸರ್. 3,20,000 ಆ್ಯಸ್ ಇಟ್ ಈಸ್ ಕಂಡೀಷನ್ನಲ್ಲಿ 3,20,000 ರೂಪಾಯಿ ಫೈನಲ್ ರೇಟು, ನೋ ಬಾರ್ಗೇನ್. ಸೊ ಸ್ಯಾಂಟ್ರೋ ಹುಡುಕೋರಿಗೆ ಸ್ಯಾಂಟ್ರೋ ಇದೆ XG ವೇರಿಯಂಟು. ಹೇಳಿ ಸರ್. ಸರ್ ಇದು ಬಂದು 2004 ಸೆಕೆಂಡ್ ಓನರು. ಗಾಡಿ ಸಣ್ಣ ಪುಟ್ಟ ಕೆಲಸ ಇದೆ. ಇದು ಬಂದು ಈ 1,25,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 1,15,000 ರೂಪಾಯಿ ಕೊಟ್ಬಿಡೋಣ ಸರ್. ಆ್ಯಸ್ ಇಟ್ ಈಸ್ ಕಂಡೀಷನ್ 1,15,000 ರೂಪಾಯಿ, ನೋ ಬಾರ್ಗಿನ್. 1,15,000ಗೆ ಫೈನಲ್ ಮಾಡಿಕೊಡ್ತೀವಿ. ಹೌದೌದು. ಸರ್ ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರು. ಸೆಕೆಂಡ್ ಓನರ್. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ. 1,15,000 ರೂಪಾಯಿ ಫೈನಲ್. 15,000 ರೂಪಾಯಿಗೆ ಫೈನಲ್. ಸೊ ಇದರಲ್ಲಿ ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ. ಹೌದೌದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಪವರ್ ಸ್ಟೇರಿಂಗು, AC, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಸ್ಯಾಂಟ್ರೋ ಯಾರು ಹುಡ್ಕಂಗಿದ್ರೆ ಕಡಿಮೆ ಬಜೆಟಲ್ಲಿ ನಿಮಗೆ ಸ್ಯಾಂಟ್ರೋ ಸಿಗ್ತೈತೆ, ನೋಡ್ತಾ ಇರ್ಬೋದು. ಸರ್ ಹೇಳಿ ಸರ್, ಇದು ಇನ್ನೊಂದು ಡಿಸೈರು LDI, ಇದು ಯಾವುದು ಸರ್ ಮಾಡಲ್ ಇದು? ಸರ್ ಇದು ಬಂದು 2008 ಸೆಕೆಂಡ್ ಓನರು. ಇದು ಬಂದು ಡೀಸೆಲ್ ವೇರಿಯಂಟು, LDI. AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರಲ್ಲ. ಪವರ್ ವಿಂಡೋ ಬರಲ್ಲ. ಇದು ಬಂದು ಒಂದು 70 ಚಿಲ್ಲರೆ ರನ್ ಆಗಿದೆ ಸರ್. ಸೆಕೆಂಡ್ ಓನರು. ಡೀಸೆಲ್ ವೇರಿಯಂಟು, ಸಡನ್ ಗಾಡಿ. ಹೌದು ಸರ್. ಇದು ಬಂದು 2,80,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,65,000 ರೂಪಾಯಿ ಕೊಡೋಣ ಸರ್. 2,65,000 ಫೈನಲ್. 2,65,000 ರೂಪಾಯಿ. 2,65,000ಕ್ಕೆ ಈ ಗಾಡಿನ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ನೋಡ್ತಾ ಇರ್ಬೋದು, ಡೀಸೆಲ್ ಗಾಡಿ LDIಗೆ. ಸೊ ಕಾಲ್ ಮಾಡ್ಕೊಬನ್ನಿ, ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ ಈ ಗಾಡಿಗೋಸ್ಕರ. ಸೊ ಅದರ ಎದುರುಗಡೆನೇ ಇನ್ನೊಂದು ಸ್ವಿಫ್ಟು VXI ಇದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಿಮಗೆ ಎಲ್ಲ ಹ್ಯಾಚ್ ಬ್ಯಾಕ್ ಗಾಡಿಗಳೇ ಇದೆ. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ ಹ್ಯಾಚ್ ಬ್ಯಾಕ್ ಗಾಡಿಗಳನ್ನ. ಸೊ ಇದು VXI ಇದು ಡೀಸೆಲ್ಲ ಪೆಟ್ರೋಲಾ ಸರ್? ಇದು ಪೆಟ್ರೋಲ್ ವೇರಿಯಂಟ್ VXI. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಪೆಟ್ರೋಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. 78,000 ಓಡಿದೆ. VXI ಪೆಟ್ರೋಲ್ ಗಾಡಿ ಇದು. ಇದು ಬಂದು 2008 ಸೆಕೆಂಡ್ ಓನರು. 2,55,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,45,000 ರೂಪಾಯಿ ಫೈನಲ್ ರೇಟ್ ಕೊಡೋಣ ಸರ್. 2,45,000 ಫೈನಲ್ ಟು ಫೈನಲ್, ನೋ ಬಾರ್ಗಿನ್. ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಓಕೆ. ಸೊ ರೆನಾಲ್ಟ್ ಕ್ವಿಡ್ ಇದೆ ಆ್ಯಂಡ್ ಅದ್ರ ಪಕ್ಕದಲ್ಲಿ ನಿಸಾನ್ ಟೆರಾನೋ ಕೂಡ ಇದೆ, ಸಿಮಿಲರ್ ಟು ಡಸ್ಟರು. ಸರ್ ಕ್ವಿಡ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2016 ಸಿಂಗಲ್ ಓನರು. 2016 ಸಿಂಗಲ್ ಓನರು. ಗಾಡಿ ಸ್ವಲ್ಪ ಬಾಡಿ ಲೈನ್ ಸಣ್ಣ ಪುಟ್ಟ ಡೆಂಟ್ಸ್ ಇದೆ. ಟೈರ್ ಬಂದು 99% ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಬರುತ್ತೆ. 2 ಪವರ್ ವಿಂಡೋ ಬರುತ್ತೆ. 71,000 ನೋಡಿದೆ ಸರ್ ಇದು. ಹೌದೌದು. ಟಚ್ ಸ್ಕ್ರೀನ್ ಕೂಡ ಇದೆ ಗಾಡಿಯಲ್ಲಿ. ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನು, ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ ಇದು ABS ಕೂಡ ಬರುತ್ತೆ, ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿಯಲ್ಲಿ. ಹೌದೌದು. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತೀವಿ ಸರ್? ಇದು ಬಂದು 2,60,000 ಹೇಳ್ತಾ ಇದ್ದೀವಿ. ಸಾರಿ, 2,75,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,55,000 ರೂಪಾಯಿ ಕೊಟ್ಬಿಡೋಣ ಸರ್. 2,55,000 ಫೈನಲ್ ರೇಟ್, ಅದು ನೋ ಬಾರ್ಗಿನ್. ಟೆರಾನೋ ಹುಡ್ಕೋರಿಗೆ ಒಂದು ನಿಸಾನ್ ಟೆರಾನೋ ಇದೆ, ಹೇಳಿ ಸರ್ ಯಾವ್ದು ಮಾಡಲಿದ್ದು? ಸರ್ ಇದು ಬಂದು 2014 ಸೆಕೆಂಡ್ ಓನರು. ಇವಾಗ ಇದು ಬಂದು ಇಂಜೆಕ್ಟರ್ ಪ್ರಾಬ್ಲಮ್ ಇದೆ. ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ 4,25,000 ಕೊಡ್ತಾ ಇದ್ದೀವಿ ಸರ್.
ಫೈನಲ್ 4.5 ಲಕ್ಷ. 4.5 ಲಕ್ಷ, ನೋ ಬಾರ್ಗಿನ್. ಇಂಜೆಕ್ಟರ್ ಪ್ರಾಬ್ಲಮ್ ಇದೆ, ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ 4,50,000 ರೂಪಾಯಿ ಫೈನಲ್ ಮಾಡಿಕೊಡೋಣ ಸರ್. ಸರ್ ಇವಾಗ ಅದನ್ನ ರೆಡಿ ಮಾಡಿಸ್ಕೋಬೇಕಂದ್ರೆ ಎಷ್ಟಾಗ್ಬೋದು ಆಲ್ಮೋಸ್ಟ್? ಸರ್ ಅದ್ರ ಬಗ್ಗೆ ಐಡಿಯಾ ಇಲ್ಲ, ನಾವೇ ರೆಡಿ ಮಾಡಿಸಿದ್ರೆ ರೇಟ್ ಚೇಂಜಸ್ ಆಗುತ್ತೆ ಸರ್. ರೇಟ್ ಚೇಂಜಸ್ ಆಗುತ್ತೆ. ಬಟ್ ಇಂಜೆಕ್ಟರ್ ಪ್ರಾಬ್ಲಮ್ ಇದೆ. ಹೌದೌದು, ಆ್ಯಸ್ ಇಟ್ ಈಸ್ ಕಂಡೀಷನ್ 4.5 ಲಕ್ಷ. ಫೈನಲ್ ಪ್ರೈಸು ಸರ್ ಇದು ಬಂದು ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ 4.5 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. ಈ ಪೆಟ್ರೋಲ್ ಹುಡ್ಕೋರ್ಗೆ ಇಲ್ಲೊಂದು ಪೆಟ್ರೋಲ್ ಇದೆ, ನೋಡ್ತಾ ಇರ್ಬೋದು. ಸಕ್ಕದಾಗಿದೆ ಗಾಡಿ ಮಾತ್ರ ಎಕ್ಸಾಕ್ಟಾಗಿ. ಸರ್ ಇದು ಎಷ್ಟೇ ಮಾಡಲು, ಎಷ್ಟು ರನ್ ಆಗಿದೆ? ಸರ್ ಇದು ಬಂದು 2010 ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಇದು ಬಂದು ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು i20 ಒಳಗೆ ಗಾಡಿಗಳಿಲ್ಲ ಸದ್ಯಕ್ಕೆ, ಇದೊಂದು ಪ್ರೆಸೆಂಟ್ ಇದೊಂದು ಇದೆ, ಮಾಡಲು ಲೋ ಮಾಡಲಲ್ಲಿ ಇದೊಂದು ಗಾಡಿ ಇದೆ. ಓಕೆ, ಇದು ಫೈನಲ್ ಪ್ರೈಸು? ಸರ್ ಇದು ಬಂದು 2,95,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,80,000 ರೂಪಾಯಿ ಕೊಟ್ಬಿಡೋಣ ಸರ್. 2,80,000ಗೆ 80,000 ಫೈನಲ್ ರೇಟ್ ಇದು. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ಥರ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸೊ ಆಲ್ಮೋಸ್ಟ್ ಗಾಡಿ ಎಕ್ಸಲೆಂಟ್ ಆಗಿದೆ. ನಿಮಗೆ ಪೋಸ್ಟರಿಂಗು, ಪವರ್ ವಿಂಡೋ, ಟುಡೇ ನಾಡಿ ಸಿಸ್ಟಮು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಹೌದೌದು, 2,80,000 ಫೈನಲ್ ಮಾಡಿಕೊಡೋಣ ಸರ್. ಹೌದೌದು. ಓಕೆ, ಸೊ ಗ್ರ್ಯಾಂಡ್ i10 ಇದು ಸೇಲ್ ಆಗ್ಬಿಟ್ಟೈತೆ. ಆ್ಯಂಡ್ ಸರ್ ಈ ಗಾಡಿ ಅದಿಲ್ಲ ಇದಿಲ್ಲ. ಸೊ ಇಲ್ಲಿ ಒಂದು ಡಿಸೈರ್ ಇದೆ ನಮಗೆ, ಹೇಳಿ ಸರ್ ಡೀಟೇಲ್ಸು. ಸರ್ ಇದು ಬಂದು 2013 ಸಿಂಗಲ್ ಓನರು, ಓಕೆ, ಡೀಸೆಲ್ ವೇರಿಯಂಟು, VDI ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಮೈಲೇಜ್ 20ರಿಂದ 22 ಮೈಲೇಜ್ ಬರುತ್ತೆ. ಓಕೆ, ತುಂಬ ಚೆನ್ನಾಗಿದೆ ಸರ್ ಗಾಡಿ ಇದು. ಎಷ್ಟು ರನ್ ಆಗಿದೆ ಅಂತ ಹೇಳಿದ್ದು? ಸರ್ ಇದು ಬಂದು 84 ಏನೋ ರನ್ ಆಗಿದೆ. 84 ರನ್ ಆಗಿದೆ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಬಿಡ್ತೀವಿ? ಸರ್ ಇದು ಬಂದು 4,95,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 4,75,000 ರೂಪಾಯಿ ಕೊಟ್ಬಿಡೋಣ ಸರ್. ಫೈನಲ್ 4,75,000 ಫೈನಲ್ ಟು ಫೈನಲ್, ನೋ ಬಾರ್ಗಿನ್. ಓಕೆ ಓಕೆ, ಅಕ್ರಮ್ ಭಾಯ್ ಸೇಮ್ ಗಾಡಿ. ಸೊ ಇದು ಥರ ಸೇಮ್ ಅದ್ರ ಥರನೇ ಇದೆ. ಇದು ಕೂಡ ಸೆಡಾನು. ಸೊ ಇದು ಡೀಸೆಲ್ ಪೆಟ್ರೋಲಾ ಡಿಸೈರು? ಸರ್ ಇದು ಬಂದು ಡೀಸೆಲ್ ವೇರಿಯಂಟು, VDI ಮಾಡಲು ಬಂದು 2015 ಸಿಂಗಲ್ ಓನರು, ಗ್ರೇ ಕಲರು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 87 ರನ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಕಲರ್ ಬಂದು ಗ್ರೇ ಕಲರು, ನೋಡ್ತಾ ಇದ್ದೀರಾ ನೀವು. ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಸೀಟಿಂಗು ತುಂಬ ಚೆನ್ನಾಗಿದೆ. ಇದರಲ್ಲಿ ಬಂದ್ಬಿಟ್ಟು ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಟುಡೇ ನಾಡಿ ಸಿಸ್ಟಮು, AC, ಕ್ಲೈಮೇಟ್ ಕಂಟ್ರೋಲು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಎಲ್ಲ ಬರುತ್ತೆ ಸರ್. ಸರ್ ಈ ಗಾಡಿ ಏನು ಪ್ರೈಸ್ ಕೊಟ್ಬಿಡ್ತೀವಿ? ಇದು ಬಂದು 5,75,000 ಹೇಳ್ತಾ ಇದ್ದೀವಿ. ಓಕೆ, ಫೈನಲ್ ಬಂದು 5,55,000 ರೂಪಾಯಿ ಮಾಡಿಕೊಡೋಣ ಸರ್. 55,000 ಫೈನಲ್ ರೇಟ್, ಅದು ನೋ ಬಾರ್ಗಿನ್. ಇದು RX T ವೇರಿಯಂಟು. ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಗಾಡಿ ಇದು ಶೋರೂಮ್ ಥರ ಇಂದನೇ ಹೀಗೆ ಬಂದಿದೆ. ಸೊ ಸ್ಟಿಕರಿಂಗ್ ಆಗಿರಲಿ, ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಗಾಡಿ. ಆ್ಯಂಡ್ ರೂಫ್ ರೇಲ್ಸು ಇದೆ, ರೇರ್ ಸ್ಪಾಯ್ಲರು ಕೂಡ ಇದೆ ಗಾಡಿಯಲ್ಲಿ. ಸರ್ ಇದು ಎಷ್ಟನೇ ಓನರ್ಶಿಪ್ ಆಗಿದೆ, ಎಷ್ಟು ರನ್ ಆಗಿದೆ ಕ್ವಿಡ್? ಸರ್ ಇದು 2016 ಮಾಡಲು, ಸಿಂಗಲ್ ಓನರು. ಗಾಡಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ ಇದು ನಾವು ಸೇಲ್ ಮಾಡ್ತಾಯಿದ್ದೀವಿ. ಗಾಡಿ ರೆಡಿ ಮಾಡಿಸಿದ್ರೆ ಅದು ರೇಟ್ ಚೇಂಜ್ ಆಗುತ್ತೆ. ಬಟ್ ಇವಾಗಿರೋ ಕಂಡೀಷನಲ್ಲಿ ನೋಡ್ತಾ ಇದ್ದೀರಾ ನೀವು, ಸಣ್ಣ ಪುಟ್ಟ ಡೆಂಟ್ಸ್ ಇದೆ ಬಿಟ್ಟರೆ ಬೇರೆ ಏನಿಲ್ಲ. ಗಾಡಿ ಒರಿಜಿನಾಲ್ಟಿ ಇದೆ. ಮೈಲೇಜ್ ಬಂದು ಇದು 22ರಿಂದ 24 ಮೈಲೇಜ್ ಬರುತ್ತೆ. 16 ಮಾಡಲು, ಸಿಂಗಲ್ ಓನರು, ಗ್ರೇ ಕಲರು, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಇದು ಬಂದು 2,75,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,55,000 ರೂಪಾಯಿ ಕೊಟ್ಬಿಡೋಣ ಸರ್. 2,55,000 ರೂಪಾಯಿ ಫೈನಲ್ ರೇಟು, ನೋ ಬಾರ್ಗಿನ್. ಸೊ i10 ಹುಡ್ಕೋರ್ಗೆ ಒಂದು i10 ಇದೆ, ಹೇಳಿ ಸರ್ ಡೀಟೇಲ್ಸು. ಸರ್ ಇದು ಬಂದು 2014 ಮಾಡಲ್. ಓಕೆ, ಗಾಡಿ ಬಂದು ತುಂಬಾ ಚೆನ್ನಾಗಿದೆ. ಮ್ಯಾಗ್ನಾ ಟಾಪ್ ಆ್ಯಂಡ್ ಮಾಡಲ್, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, 4 ಕೂಡ ಹೊಸ ಟೈರು. ಗಾಡಿ ಬಂದು 39,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ನೋಡಿದ್ರೆ ಶೋರೂಮ್ ಟೇಸ್ಟಲ್ಲಿ ಕಾಣಿಸ್ತಾ ಇದೆ ಸರ್. ಗಾಡಿ ಅಷ್ಟು ನೀಟಾಗಿದೆ.
ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಇದು ಬಂದು 3,30,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 3,15,000 ರೂಪಾಯಿ ಫೈನಲ್ ಮಾಡಿಕೊಡೋಣ ಸರ್. 3,15,000 3,39,000 ಹೊಡಿದೆ ಸರ್ ಅಷ್ಟೇ. ಟ್ರ್ಯಾಕ್ ಸಿಗುತ್ತೆ ಸರ್ ಗಾಡಿ ಇದು ಟ್ರ್ಯಾಕ್ ಸಿಗುತ್ತೆ. ಬರೀ ಓನರ್ಶಿಪ್ ಮಾತ್ರ ಚೇಂಜ್ ಓನರ್ಶಿಪ್ ಮಾತ್ರ ಚೇಂಜ್ ಆಗಿದೆ ಬಿಟ್ಟರೆ ಸಿಗುತ್ತೆ. ಶೋರೂಮ್ ಟೇಸ್ಟಲ್ಲಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್. ಇದು ಬಂದು ಫೈನಲ್ ಬಂದು 3,15,000 ರೂಪಾಯಿ ಫೈನಲ್ ಟು ಫೈನಲ್, ನೋ ಬಾರ್ಗಿನ್ ಸರ್. ಇದು 2005 ಓಕೆ. ಸ್ಕಾರ್ಪಿಯೋ ನಮ್ಮಲ್ಲಿ ಜಾಸ್ತಿ ಬರಲ್ಲ ಗಾಡಿ. ಸಣ್ಣ ಪುಟ್ಟ ಇದು ಪೇಂಟಲ್ಲಿ ಸ್ವಲ್ಪ ಡಲ್ ಆಗಿದೆ ಬಿಟ್ಟರೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. AC, ಪವರ್ ಸ್ಟೇರಿಂಗ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಗಾಡಿ ನೋಡ್ತಾ ಇದ್ದೀರಾ ನೀವು, ಸಿಲ್ವರ್ ಕಲರು. ಇದು ಬಂದು 2005 ಮಾಡಲು. ಓನರ್ ಬಂದು 4 ಓನರ್ ಆಗಿದ್ದಾರೆ. ಗಾಡಿ ಬಂದು 1,80,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 1,65,000 ರೂಪಾಯಿ ಫೈನಲ್ ಮಾಡಿಕೊಡೋಣ ಸರ್. ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ 1,65,000 ಫೈನಲ್ ಟು ಫೈನಲ್, ನೋ ಬಾರ್ಗಿನ್ ಹೇಳಿ ಸರ್. ಸರ್ ಇದು ಬಂದು 2010 ಸಿಂಗಲ್ ಓನರು, ಸೆಕೆಂಡ್ ಓನರು. 2010 ಸೆಕೆಂಡ್ ಓನರು, GLS, AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ. ಗಾಡಿ ನೋಡಿ, ಟೈರ್ ಬಂದು ಇನ್ನೂ 99% ಟೈರ್ ಇದೆ. ಹೊಸ ಟೈರು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಹೌದು ಹೌದು ಹೌದು. ಹೌದು ಹೌದು ಸರ್. ಇದು ಬಂದು 2,25,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,10,000 ರೂಪಾಯಿ ಕೊಟ್ಬಿಡೋಣ ಸರ್. 10,000 ಫೈನಲ್ ಟು ಫೈನಲ್. ಸೊ ಸ್ವಿಫ್ಟ್ VDI ಇರೋ ಇದು ಬಂದ್ಬಿಟ್ಟು ರೈರ್ ಕಲರು ಸರ್. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು 2012 ಸೆಕೆಂಡ್ ಓನರು, ಡೀಸೆಲ್ ವೇರಿಯಂಟು. ಗಾಡಿ ಬ್ಲೂ ಕಲರಲ್ಲಿದೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಇನ್ನು 40-45% ಟೈರ್ ಇದೆ. ಕಲರ್ ಬಂದು ಬ್ಲೂ ಕಲರು, VDI ಡೀಸೆಲ್ ವೇರಿಯಂಟು, 12 ಸೆಕೆಂಡ್ ಓನರು. ಸರ್ ಇದು ಎರಡನೇ ಓನರ, ಎಷ್ಟು ರನ್ ಆಗಿದೆ ಸರ್? ಇದು ಬಂದು 86 ಓಡಿದೆ ಸರ್. 86,000 ಓಡಿದೆ. ನಮ್ಮಲ್ಲಿ ಮೀಟರ್ ಗ್ಯಾರಂಟಿ ಇಲ್ಲ. ನಾವು ಹೇಳಿರೋ ಗಾಡಿಗಳಿಗೆ ಮಾತ್ರ ಮೀಟರ್ ಗ್ಯಾರಂಟಿ, ಮಿಕ್ಕಿದವೆಲ್ಲ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಸರ್. ನೀವು ಶೋರೂಮಲ್ಲಿ ನೀವು ತೆಗೆಸಿ ಚೆಕ್ ಮಾಡಿಸ್ಕೋಬೋದು. ಇವಾಗ ಇರೋದು 86,000 ಓಡಿದೆ. ಇದು ಬಂದು 3,90,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 3,75,000 ರೂಪಾಯಿ ಕೊಟ್ಬಿಡೋಣ ಸರ್. 75,000 ಫೈನಲ್ ರೇಟು. ಸೊ ಇನ್ನೊಂದು ಸ್ವಿಫ್ಟ್ ಇದೆ, ಡೀಸೆಲ್ ಪೆಟ್ರೋಲಾ ಸರ್? ಇದು ಬಂದು ಡೀಸೆಲ್ಲು, 2009 ಸೆಕೆಂಡ್ ಓನರು, LDI. AC, ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ, ಪವರ್ ವಿಂಡೋ ಬರಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. 2009 ಮಾಡಲು, ಸೆಕೆಂಡ್ ಓನರು. ಇದು ಬಂದು 2,70,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,50,000 ರೂಪಾಯಿ ಸರ್. ಫೈನಲ್ ರೇಟ್ ಅದು, ನೋ ಬಾರ್ಗಿನ್. 2,50,000 ರೂಪಾಯಿ ಫೈನಲ್ ರೇಟು. ಓಕೆ ಸರ್. ಸೊ ಅದ್ರ ಬಗ್ಗೆ ಇನ್ನೊಂದು ಸೆಂಟ್ರೋ ಇದೆ, ಹೇಳಿ ಸರ್. ಸರ್ ಇದು ಬಂದು 2011 ಮಾಡಲು, ಸೆಕೆಂಡ್ ಓನರು. AC, ಇದು ವಿತ್ LPG ಇದೆ ಸರ್. ಪೆಟ್ರೋಲ್ ಪ್ಲಸ್ LPG. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಸಣ್ಣ ಪುಟ್ಟ ಡೆಂಟ್ಸ್ ಇದೆ. ಈ ಮಾಡಲಲ್ಲಿ ಬಜಾರಲ್ಲಿ ತುಂಬ ರೇಟ್ ಇದೆ ಸರ್. ನಮ್ಮಲ್ಲಿ ಬಂದು 2,30,000 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ ಬಂದು 2,10,000 ರೂಪಾಯಿ ಕೊಟ್ಬಿಡೋಣ ಸರ್. ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ 2,10,000 ರೂಪಾಯಿ ಫೈನಲ್ ರೇಟು, ನೋ ಬಾರ್ಗಿನ್. ಸರ್ ಈ ವ್ಯಾನ್ ಇದೆಯಾ ಸರ್ ಸೇಲ್ಗೆ? ಹಾಂ ಇದೆ ಸರ್. ಎಷ್ಟು ರನ್ ಆಗಿದೆ ಇದು ವ್ಯಾನು? ಇದೊಂದು 80 ಚಿಲ್ಲರೆ ಓಡಿದೆ ಸರ್. ಇದು ಮಾಡಲ್ ಬಂದು 2007 ವಿತ್ CNG ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ. ಇದು ಬಂದು ಗಾಡಿ ಚೆನ್ನಾಗಿದೆ. ಓನರ್ ಬಂದು 5 ಓನರ್ ಆಗಿದ್ದಾರೆ ಸರ್. 7 ಮಾಡಲು 5 ಓನರ್ ಆಗಿದ್ದಾರೆ. ಆದರೂ ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದು 1,35,000 ಕೋಟ್ ಮಾಡ್ತಾಯಿದ್ದೀವಿ. ಫೈನಲ್ ಬಂದು 1,25,000 ರೂಪಾಯಿ ಕೊಟ್ಬಿಡೋಣ ಸರ್. ಓಕೆ ಸರ್. ಸರ್ ಅಸೆಂಟ್ ಇದೆಯಾ? ಹಾಂ ಇದು ಇದೆ ಸರ್. ಎಷ್ಟು ರನ್ ಆಗಿದೆ ಅಸೆಂಟು? ಇದು ಬಂದು ಒಂದು 67 ರನ್ ಆಗಿದೆ. 2006 ಸಿಂಗಲ್ ಓನರು. ಗಾಡಿ ಈ ಬಜೆಟಲ್ಲಿ ಬಜಾರಲ್ಲಿ ಎಲ್ಲೂ ಸಿಗಲ್ಲ ಸರ್. ಇದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಡನ್ ಗಾಡಿ, ಸಿಲ್ವರ್ ಕಲರು.
ತುಂಬಾ ಚೆನ್ನಾಗಿದೆ ಗಾಡಿ. ಇದು ಬಂದು 1,40,40,000 ಹೇಳ್ತಾ ಇದ್ದೀವಿ ಸರ್. ಇದು ಬಂದು ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 1,20,000 ರೂಪಾಯಿ ಫೈನಲ್ ಮಾಡಿಕೊಡೋಣ ಸರ್. 1,20,000 ಫೈನಲ್. 1,20,000 ರೂಪಾಯಿಗೆ ಫೈನಲ್ ಮಾಡಿಕೊಡೋಣ. ಸೊ ನಮ್ಮ ವಿಡಿಯೋದಲ್ಲಿ ಆಲ್ಮೋಸ್ಟ್ ಕೊನೆ ಕಾರ್ ಅನಿಸುತ್ತೆ ಸರ್. ಹೇಳಿ ಸರ್ ಈ ಕಾರ್ ಬಗ್ಗೆ. ಸರ್ ಇದು ಬಂದು ಹೊಂಡಾ ಇಯಾನ್ ಎರಾ ಪೆಟ್ರೋಲ್ ವೇರಿಯಂಟು. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ, ವೈಟ್ ಕಲರು. ಗಾಡಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ. ಗಾಡಿ ಚೆನ್ನಾಗಿದೆ. ಈ ಮಾಡಲಲ್ಲಿ ಈ ರೇಟಲ್ಲಿ ಎಲ್ಲೂ ಕೊಡಲ್ಲ ನಮ್ಮಲ್ಲಿ. ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ ನೋಡಿ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಔಟ್ಲುಕ್ ಸ್ವಲ್ಪ ಡಲ್ಲಾಗಿದೆ ಬಿಟ್ಟರೆ ಗಾಡಿ ತುಂಬಾ ಚೆನ್ನಾಗಿದೆ. ಒಂದು 80 ಚಿಲ್ಲರೆ ಗಾಡಿ ಓಡಿದೆ. ಇದು ಬಂದು 2,25,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 2,05,000 ರೂಪಾಯಿ ಕೊಟ್ಬಿಡೋಣ ಸರ್. 2,05,000 ಫೈನಲ್. 2,05,000 ಫೈನಲ್ ಟು ಫೈನಲ್. ಎರಾ ಪ್ಲಸ್ಸು 2,05,000 ರೂಪಾಯಿ ಕೊಟ್ಬಿಡೋಣ. ಸೊ ಆಲ್ಮೋಸ್ಟ್ ಕೊನೆ ಕಾರು. ಸೊ ಈ ಕಾರ್ ಲಾಸ್ಟ್ ವಿಡಿಯೋದಲ್ಲೂ ಇತ್ತು, ಬಟ್ ಆದರೂ ಕೂಡ ಹೊಸದಾಗಿ ನೋಡೋರಿಗೆ ಯಾರಿಗಾರ ಡ್ರೈವಿಂಗ್ ಪರ್ಪಸ್ಗೆ ತುಂಬ ಚೆನ್ನಾಗಿರುತ್ತೆ, ಲರ್ನಿಂಗ್ ಪರ್ಪಸ್ಗೆ. ಹೇಳಿ ಸರ್. ಸರ್ ಇದು ಬಂದು 2002 ಮಾಡಲು, ಓಕೆ, 3rd ಓನರು. ಗಾಡಿ FC ಇನ್ಶೂರೆನ್ಸು ಏನೂ ಇಲ್ಲ. ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ 50,000 ರೂಪಾಯಿ ಫೈನಲ್ ಕೊಟ್ಬಿಡೋಣ ಸರ್. FC ಇನ್ಶೂರೆನ್ಸ್ ಏನಿಲ್ಲ. FC ಇನ್ಶೂರೆನ್ಸ್ ಏನಿಲ್ಲ. ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ 50,000 ರೂಪಾಯಿ ಫೈನಲ್ ರೇಟ್ ಬಿಟ್ಬಿಡೋಣ. ನೋ ಬಾರ್ಗಿನ್. ಓಕೆ ಸರ್. ಇನ್ನೊಂದು 2 ಇನ್ನೂ ಇದಾವೆ ಸರ್. ಓಮ್ನಿ ಹುಡ್ಕೋರಿಗೆ ಓಮ್ನಿ ಇದೆ ಸರ್. ಹೇಳಿ ಸರ್ ಡೀಟೇಲ್ಸು. ಸರ್ ಇದು ಬಂದು 2012. ಓನರ್ ಬಂದು 3rd ಓನರ್ ಆಗಿದೆ ಸರ್. ಗಾಡಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ. ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ ನಾವು 1,65,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು ಸರ್ ಇದು ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ ಇದೇ ಗಾಡಿ ನಾವು ರೆಡಿ ಮಾಡಿಸಿ ಮಾರಿದ್ರೆ 2 ಲಕ್ಷದ ಮೇಲೆ ಮಾರ್ತೀವಿ. ಇದು ಬಂದು ಇವಾಗ ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ 1,65,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 1,45,000 ರೂಪಾಯಿ ಕೊಟ್ಬಿಡೋಣ ಸರ್. 145 ಫೈನಲ್. 145 ಫೈನಲ್ಲು, ನೋ ಬಾರ್ಗಿನ್. ಹೇಳಿ ಸರ್. ಸರ್ ಇದು 2012 ಸಿಂಗಲ್ ಓನರು. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು ಇದು ಕಸ್ಟಮರ್ ಗಾಡಿ. 1,95,000 ಹೇಳ್ತಾವ್ರೆ. ಫೈನಲ್ ಬಂದು 1,75,000 ರೂಪಾಯಿ ಕೊಟ್ಬಿಡೋಣ ಸರ್. 1,75,000 ಫೈನಲ್ ಮಾಡಿ ಕೊಟ್ಬಿಡೋಣ ಸರ್. ಫೈನಲ್ ಟು ಫೈನಲ್. ಇದೆ ಯಾವ್ದು ಸರ್ ಇದು ಮಾಡಲು? ನಮ್ದಲ್ಲ, ಕಸ್ಟಮರ್ ಗಾಡಿನ. ಸರ್ ಇದು ಬಂದು 2007 ಸರ್. 7 ಸೆಕೆಂಡ್ ಓನರು. ಇದು ಬಂದು ಟಾಪ್ ಆ್ಯಂಡ್ ಮಾಡಲು. ಟಾಪ್ ಆ್ಯಂಡ್ ಮಾಡಲು 1,55,000 ಹೇಳ್ತಾ ಇದ್ದೀವಿ. ಕಸ್ಟಮರ್ ಗಾಡಿ ಇದು. ಫೈನಲ್ ಬಂದು 1,40,000 ರೂಪಾಯಿ ಕೊಟ್ಬಿಡೋಣ ಸರ್. ಸೊ ಇಲ್ಲಿ ಇನ್ನೂ ನೋಮಿನಿ ಇದೆ. ಹೇಳಿ ಸರ್ ಡೀಟೇಲ್ಸು. ಸರ್ ಇದು ಬಂದು 2009 ಸಿಂಗಲ್ ಓನರು. ಗಾಡಿ ತುಂಬಾ ಚೆನ್ನಾಗಿದೆ. ಬಾಡಿ ಲೈನಲ್ಲಿ ಮಾತ್ರ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ. ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ 1,60,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 1,45,000 ರೂಪಾಯಿ ಕೊಟ್ಬಿಡೋಣ ಸರ್. 1,45,000 ಫೈನಲ್ ಟು ಫೈನಲ್, ನೋ ಬಾರ್ಗಿನ್. ಅದಿಲ್ಲ ಸರ್, ಅದಾಗಿದೆ. ಅದು ಇದೊಂದೇ ಇರೋದು. ಇದೊಂದು ಅದೊಂದಿದೆ. ಸರ್ ಇದು ಬಂದು 2010 ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 1,70,000 ರೂಪಾಯಿ ಫೈನಲ್ ಮಾಡಿಕೊಡೋಣ ಸರ್. ಫೈನಲ್ ಟು ಫೈನಲ್ 1,70,000 ರೂಪಾಯಿ, ನೋ ಬಾರ್ಗಿನ್. 10 ಸೆಕೆಂಡ್ ಓನರು. ಓಕೆ. ಸೊ ನಮ್ಮ ವಿಡಿಯೋದಲ್ಲಿ ಆಲ್ಮೋಸ್ಟ್ ಕೊನೆ ಕಾರು ಇಂಡಿಗೋ ಡೀಸೆಲ್ ಸರ್. ಸರ್ ಇದು ಟಾಟಾ ಇಂಡಿಗೋ ಡೀಸೆಲ್ ವೇರಿಯಂಟು. 2009 ಸೆಕೆಂಡ್ ಓನರು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಕಲರ್ ಬಂದು ಬ್ಲ್ಯಾಕ್ ಕಲರು. ಇದು ಬಂದು 1,75,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 1,55,000 ರೂಪಾಯಿ ಕೊಟ್ಬಿಡೋಣ ಸರ್. ಫೈನಲ್ ಟು ಫೈನಲ್, ನೋ ಬಾರ್ಗಿನ್. 1,55,000 ರೂಪಾಯಿ ಕೊಟ್ಬಿಡೋಣ. ಇದು ಬಂದು 88 ಓಡಿದೆ ಸರ್. ಓಕೆ, ಥ್ಯಾಂಕ್ ಯು. ಸೊ ಇದೇ ಥರ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಆ್ಯಂಡ್ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು. ಈ ಲೊಕೇಶನ್ಗೆ ನಾವು ಇಷ್ಟೊಂದು ಸಲ ಯಾಕೆ ಬಂದು ವಿಡಿಯೋ ಮಾಡೋದಂದರೆ ಕಾರಣ ಒಂದೇ ರೀಸನ್ನು, ನಿಮಗೆ ಹುಡುಕಿದ್ರೂ ಸಿಗೋಲ್ಲ ಹೋಲ್ಸೇಲ್ ಪಾಯಿಂಟು. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಹೋಲ್ಸೇಲ್ ಪಾಯಿಂಟು. ಕರ್ನಾಟಕ ಕಡೆಯಿಂದ ತುಂಬ ಡಿಸ್ಟಿಕ್ಗಳಿಂದ ಇಲ್ಲಿ ಬಂದ್ಬಿಟ್ಟು ಡೀಲರ್ಗಳು ಕಾರ್ಗಳು ತೊಗೊಂಡೋಗ್ಬಿಟ್ಟು ಅವರು ಎಕ್ಸ್ಟ್ರಾ ಸೇಲ್ ಮಾಡ್ಕೋತಾರೆ. ಸೊ ಆ ಥರ ಏನೂ ಇರೋಲ್ಲ. ಕಾಲ್ ಮಾಡಿ ನಿಮಗೆ
ಡೀಲರ್ಗೆ ಬಿಟ್ಬಿಟ್ಟು ಡೈರೆಕ್ಟ್ ಪ್ರೈಸೇ ಕೊಟ್ಬಿಡ್ತಾರೆ ನಿಮಗೆ. ಸೊ ಆಲ್ಮೋಸ್ಟು ನಿಮಗೆ 20-30 ಸಾವಿರ ರೂಪಾಯಿ ಡಿಫ್ರೆನ್ಸಸ್ ಬರುತ್ತೆ, 15-20 ಸಾವಿರ ಡಿಫ್ರೆನ್ಸ್ ಬರುತ್ತೆ. ಸೊ ಅದಕ್ಕೆ ನಾವು ಇಷ್ಟು ಸಲ ಬಂದ್ಬಿಟ್ಟು ಇಲ್ಲಿ ವಿಡಿಯೋ ಮಾಡೋದು. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಪಿನ್ ಮಾಡ್ತೀನಿ, ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು. ಕಂಪ್ಲೀಟು ವಿಡಿಯೋ ನಂಬರು ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.